Welcome to my channel. Today I discuss about April-May 2026 question paper and answer of electrical wiring system and practice. So electrical wiring system and practice first semester subject ಅದು ಮಾಡಲ್ ಓಲ್ಡ್ ಕ್ವಶನ್ ಪೇಪರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ನವಂಬರ್ ಡಿಸೆಂಬರ್ 2025 ಪೇಪರ್ದು ಆನ್ಸರ್ ಮತ್ತು ವಿಡಿಯೋನ ಮಾಡಿಟ್ಟಿದ್ದೀನಿ. ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ಗಳು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. 4 ಮಾಡಲ್ ಕ್ವಶನ್ ಪೇಪರ್ ಇದೆ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಪಾರ್ಟ್ ವೈಸ್ ಮಾಡಿದ್ದೀನಿ, ಲೆಂತ್ ವೈಸ್ ಇಲ್ಲ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಒಂದೇ ವಿಡಿಯೋದಲ್ಲಿ ಬರೋಂಗೆ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇವಾಗ ಮೇಕಪ್ ಎಕ್ಸಾಮ್ ಬರ್ತಾ ಇದೆ, ಅದರದ್ದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಏನಕ್ಕಪ್ಪ ಅಂದರೆ ನೀವು ಎಕ್ಸಾಮನ್ನು ಈಸಿಯಾಗಿ ಪಾಸ್ ಮಾಡ್ಬೋದು, ಜೊತೆಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಲ್ಡ್ ಕ್ವಶನ್ ಪೇಪರ್ ಹೇಗೆ ಬರ್ತಿದೆ ಎಲ್ಲ ಆನ್ಸರ್ ಕೂಡ ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತಾಯಿದ್ದೀನಿ ನಾನು. ಇದನ್ನು ಒಂದು ಕಡೆ ಸಪ್ರೇಟ್ ನೋಟ್ಸಲ್ಲಿ ನೀವು ಬರೆದಿಟ್ಕೊಂಡ್ರೆ ನೀವು 100% ಈಸಿಯಾಗಿ ಎಬೋವ್ 80 ಮೇಲೆ ಸ್ಕೋರ್ ಮಾಡ್ಕೋಬೋದು. ಸೊ ಬನ್ನಿ ನೋಡ್ತಾ ಹೋಗೋಣ ಏನೇನಿದೆ ಅಂತೇಳಿ. ಇದು ಓಲ್ಡ್ ಕ್ವಶನ್ ಪೇಪರ್ ಏಪ್ರಿಲ್-ಮೇ 2026. ಸೊ ಇದರಲ್ಲಿ ಪಾರ್ಟ್ ಎಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಆನ್ಸರು ಕೊಟ್ಟಿರ್ತಾರೆ, ವಿತ್ ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ನ ನೀವು ಸೆಲೆಕ್ಟ್ ಮಾಡೋದು. ಹಾಗೆ 15 MCQ ಇರುತ್ತೆ, 15 MCQ ಇರುತ್ತೆ. ಆ್ಯಂಡ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲೇ ಕೂಡ ಚಾಯ್ಸ್ ಆನ್ಸರ್ ಅಲ್ಲೇ ಕೊಟ್ಟಿರ್ತಾರೆ, ಅಂದರೆ ಆನ್ಸರ್ ಕೂಡ ಬ್ರಾಕೆಟಲ್ಲಿ ಕೊಟ್ಟಿರ್ತೀವಿ. ಅದಕ್ಕೆ ಕ್ವಶನ್ಗೆ ನೀವು ಯಾವ ಆನ್ಸರ್ ಸೂಟಬಲ್ ಅಂತೇಳಿ ಸೆಲೆಕ್ಟ್ ಮಾಡೋದು. ಸೊ ಈ ಪಾರ್ಟ್ ಏನಿ ನೀವು ಈಸಿಯಾಗಿ 20 ಮಾರ್ಕ್ಸ್ಗೆ 20 ಕ್ವಶನ್ಗೆ 20 ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಾನು ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರಲ್ಲಿ ನೀವು ನೋಡಿ ನಿಮಗೆಲ್ಲವೂ ಕೂಡ ಸಿಗುತ್ತೆ. ಇದು ಪಾರ್ಟ್ ಬಿಲಿ 8 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರೆಯೋದು, ಒಂದಕ್ಕೆ 2 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಇರುತ್ತೆ ಒಂದೊಂದಕ್ಕೆ. ಸೇಮ್ ಅದೇ ರೀತಿ ಪಾರ್ಟ್ ಸಿಲೂ ಕೂಡ 8 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3 ಮಾರ್ಕ್ಸ್ ಕ್ವಶನ್ನು ಇಲ್ಲಿ 15 ಮಾರ್ಕ್ಸಿಗೆ ಕವರ್ ಆಗಿದೆ. ನೆಕ್ಸ್ಟ್ ಪಾರ್ಟ್ ಡಿಲಿ ಇಲ್ಲೂ ಕೂಡ ನಿಮಗೆ 8 ಕ್ವಶನ್ ಇದೆ. ಇಲ್ಲಿ 5 ಕ್ವಶನ್ಸ್ಗೆ ಆನ್ಸರ್ ಮಾಡೋದು, 5 × 5 25 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಸೇಮ್ ಪಾರ್ಟ್ ಇ. ಸೊ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಪಾರ್ಟ್ ಡಿ ಸೆಕ್ಷನ್ 1 ಸೆಕ್ಷನ್ 2 ಅಂತ ಬರ್ತಿತ್ತು. ಇದರಲ್ಲಿ ಈಗ ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಇ ಅಂತ ಆಗಿದೆ. ಇಲ್ಲಿ ನಿಮಗೆ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ಗೆ ಎನಿ 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಒಂದು ಕ್ವಶನ್ಸ್ಗೆ 10 ಮಾರ್ಕ್ಸ್, 10 × 3 30 ಮಾರ್ಕ್ಸ್ ಕವರ್ ಆಗುತ್ತೆ. ಇದು ನಿಮ್ಮ ಕ್ವಶನ್ ಪೇಪರ್ ಓಲ್ಡ್ ಏಪ್ರಿಲ್-ಮೇ 2026 ಕ್ವಶನ್ ಪೇಪರ್ ಇದು. ನೆಕ್ಸ್ಟ್ ವಿಡಿಯೋ ಕೂಡ ನಾನು ಆನ್ಸರ್ ಕೂಡ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಪಾರ್ಟ್ ಎಲ್ಲಿ ಕ್ವಶನ್ಸ್. ರೆಸಿಸ್ಟೆನ್ಸ್ ಆಫ್ ಎ ವೈರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು. ಸೊ ಇದು ರೆಸಿಸ್ಟೆನ್ಸ್ ನೋಡಿ. ರೆಸಿಸ್ಟೆನ್ಸ್ ಆಫ್ ಎ ವೈರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು. ಸೊ ನಾನು ಇಲ್ಲಿ ಫಾರ್ಮುಲಾ ಕೂಡ ಕೊಟ್ಟಿದ್ದೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ಆಪ್ಷನ್ ಈಸ್ ಗಿವಿನ್. ಫಸ್ಟ್ ಒನ್ ವೋಲ್ಟೇಜ್, ಕರೆಂಟ್, ಲೆಂತ್, ಟೆಂಪ್ರೇಚರ್. ದ ಆನ್ಸರ್ ಈಸ್ ಲೆಂತ್. The resistance of wire is directly proportional to length. Option C. So answer is C. Next, second one. Two resistor of resistance 8 ohm and 9 ohm are placed in series circuit. What is their total resistance? ಸೊ 2 ರೆಸಿಸ್ಟೆನ್ಸನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ದಾರೆ ನೋಡಿ, ಫಿಗರ್ ಇದೆ ಇಲ್ಲಿ. 8 ohm ಆ್ಯಂಡ್ 9 ohm. ಸೊ 2 ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ 8 + 9 = 17 ohm. ಆಪ್ಷನ್ ಕೂಡ ಕೊಟ್ಟಿದ್ದಾರೆ 8, 17, 4.2, 18. ಸೊ ಆನ್ಸರ್ ಈಸ್ ಬಿ, 17 ohm. ನೆಕ್ಸ್ಟ್ ಥರ್ಡ್ ಒನ್. ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಎಲೆಕ್ಟ್ರಿಕ್ ಪವರ್ ಈಸ್. Which instrument used to measure electrical power? So voltmeter, wattmeter, ammeter, ohmmeter. So this is wattmeter. Wattmeter use ಮಾಡಿ ಎಲೆಕ್ಟ್ರಿಕ್ ಪವರ್ನ ಮೆಜರ್ ಮಾಡ್ತೀವಿ. ಆನ್ಸರ್ ಇಸ್ ಬಿ, wattmeter. ನೆಕ್ಸ್ಟ್, ದ ಗ್ರೌಂಡ್ ವೈರ್ ಈಸ್ ಕಲರ್ಡ್. ಸೊ ನೋಡಿ, ಗ್ರೌಂಡ್ ವೈರ್ ಯಾವುದು ಕಲರ್ ಏನಾಗಿರುತ್ತೆ? ಗ್ರೀನ್. red, green, yellow, blue. Answer is
B. Yellow. Next, fifth one. The current rating of a fuse is selected based on. So ಇದು fuse. ಈ ಫ್ಯೂಸನ್ನು ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಪ್ಪ ಅಂದರೆ ಫಸ್ಟ್ ಒನ್ ವೈರ್ ಸೈಜ್, ಎಕ್ಸ್ಪೆಕ್ಟೆಡ್ ಲೋಡ್ ಕರೆಂಟ್, ಕಾಸ್ಟ್ ಆ್ಯಂಡ್ ವೈರ್ ಕಲರ್. ಸೊ ಯಾವಾಗಲೂ ನಾವು ಫ್ಯೂಸ್ ವೈರ್ನ ಸೆಲೆಕ್ಟ್ ಮಾಡೋದು ಎಕ್ಸ್ಪೆಕ್ಟೆಡ್ ಲೋಡ್ ಕರೆಂಟ್. ಸೊ ಲೋಡ್ ಕರೆಂಟ್ ಮೇಲೆ ನಾವು ಇದನ್ನು ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಎಮ್ ಸಿ ಬಿ ಸ್ಟ್ಯಾಂಡ್ ಫಾರ್, ದಿಸ್ ಈಸ್ ಎಮ್ ಸಿ ಬಿ. ಈ ಎಮ್ ಸಿ ಬಿ ಅಂದರೆ ಏನು ಅಂತ ಫುಲ್ ಫಾರ್ಮಲ್ಲಿ ಹೇಳ್ಬೇಕು. ಮೇನ್ ಸರ್ಕ್ಯೂಟ್ ಬ್ರೇಕರ್, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, ಮ್ಯಾಕ್ಸಿಮಮ್ ಸರ್ಕ್ಯೂಟ್ ಬ್ರೇಕರ್, ಮೇನ್ ಕಂಟ್ರೋಲ್ breaker. The answer is B, miniature circuit breaker. So MCB andre miniature circuit breaker. Answer is B. Next, seventh one. Which of this is not a component of earth system? ಯಾವ್ದು ಕಾಂಪೊನೆಂಟ್ ಅಲ್ಲ ಅಂತೆ. ಅರ್ತ್ ಎಲೆಕ್ಟ್ರೋಡ್ ಇದು ಕಾಂಪೊನೆಂಟ್ ಆಫ್ ಅರ್ತ್ ವೈರ್. ಸೊ ಅರ್ತ್ ಮ್ಯಾಟ್, ಅರ್ತ್ ಕೂಡ ಅರ್ಥಿಂಗ್ ಸಿಸ್ಟಮ್ಗೆ ಅರ್ತ್ ಮ್ಯಾಟ್ ಕೂಡ ಸಂಬಂಧಪಟ್ಟಿದ್ದು, ಅರ್ತ್ ವೈರ್ ಆ್ಯಂಡ್ ಫ್ಯೂಸ್. ಸೊ ಫ್ಯೂಸ್ ಮಾತ್ರ ಇದು ಅರ್ಥಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ನೋಡಿ, ವಿಚ್ ಆಫ್ ದಿಸ್ ಈಸ್ ನಾಟ್ ಎ ಕಾಂಪೊನೆಂಟ್ ಆಫ್ ಅರ್ಥಿಂಗ್ ಸಿಸ್ಟಮ್. ಅರ್ಥಿಂಗ್ ಸಿಸ್ಟಮ್ಗೆ ಯಾವುದು ಸಂಬಂಧ ಇಲ್ಲ ಅಂತ ಕೇಳಿದ್ದು. ಅರ್ತ್ ಎಲೆಕ್ಟ್ರೋಡ್ ಹೆಸರಲ್ಲಿ ಹೇಳ್ತಿದೆ, ಅರ್ತ್ ಎಲೆಕ್ಟ್ರೋಡ್ ಅದು ಸಂಬಂಧ ಇದೆ, ಅರ್ತ್ ಮ್ಯಾಟ್, ಅರ್ತ್ ವೈರ್, ಸೊ ಎಲ್ಲವೂ ಕೂಡ ಸಂಬಂಧ ಇದೆ. ಫ್ಯೂಸ್ ಇದು ನಾಟ್ ಕಾಂಪೊನೆಂಟ್. ಸೊ ಆನ್ಸರ್ ಈಸ್ ಡಿ, ಫ್ಯೂಸ್. ನೆಕ್ಸ್ಟ್, ಏಯ್ತ್ ಒನ್. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಪ್ರೊವೈಡ್. ಸೊ ಡಿಜಿಟಲ್ ಇನ್ಸ್ಟ್ರೂಮೆಂಟನ್ನು ಪ್ರೊವೈಡ್ ಮಾಡೋದು ಏನೇನು ಮಾಡ್ಬೋದು? ಸೊ ಅಪ್ರಾಕ್ಸಿಮೇಟ್ ರೀಡಿಂಗ್, ಇದರಲ್ಲಿ ಅಪ್ರಾಕ್ಸಿಮೇಟ್ ರೀಡಿಂಗ್ ಬರುತ್ತಾ, ಎಕ್ಸಾಕ್ಟ್ ನ್ಯೂಮರಿಕಲ್ ರೀಡಿಂಗ್, ಕರೆಕ್ಟಾಗಿ ನಂಬರ್ ರೀಡಿಂಗ್ ಬರುತ್ತಾ, ಡಿಲೇಡ್ ರೀಡಿಂಗ್, ಅನಲಾಗ್ ಔಟ್ಪುಟ್. ಸೊ ಇದು ಡಿಜಿಟಲ್ ಇನ್ಸ್ಟ್ರೂಮೆಂಟ್. ಸೊ ನಿಮಗೆ ನ್ಯೂಮರಿಕಲ್ ನೋಡಿ, ನ್ಯೂಮರಿಕಲ್ನ ಎಕ್ಸಾಕ್ಟಾಗಿ ನೋಡ್ಬೋದು. ಸೊ ಹಾಗಾಗಿ ಆನ್ಸರ್ ಈಸ್ ಎಕ್ಸಾಕ್ಟ್ ನ್ಯೂಮರಿಕಲ್ ರೀಡಿಂಗ್. ಬಿ ಆನ್ಸರ್, ಎಕ್ಸಾಕ್ಟ್ ನ್ಯೂಮರಿಕಲ್ ರೀಡಿಂಗ್. ನೆಕ್ಸ್ಟ್, ನೈನ್ತ್ ಒನ್. ದ ಅರ್ತ್ potential is taken, earth potential is taken, infinity supply voltage 1 volt 0. so ಎಷ್ಟು ಬರುತ್ತಪ್ಪ ಅಂದರೆ ಆನ್ಸರ್ ಇಸ್ ಡಿ, 0. earth potential is connected to 0. 10th one. Which type of wiring give more mechanical and fire protection? So casing and capping, batten wiring, conduit wiring, client wiring. The answer is C, conduit wiring. So conduit wiring given from high mechanical and fire protection. Fire protection sigutte. So answer is C, conduit wiring system. 11th, a 3-pin plug contains. So 3-pin plug ನೋಡಿ ಮನೆಯಲ್ಲ ನೋಡುತ್ತೆ. 3-pin contains ಏನೇನಿರುತ್ತೆ? ಲೈವ್ ಆ್ಯಂಡ್ ನ್ಯೂಟ್ರಲ್, earth and neutral wire, live, neutral and earth, 2 line wires. So answer is C. ಅದರ ಮೂರು ಕೊಡಿರುತ್ತೆ, line, neutral and earth. So answer is C. 12th one. GFCI is used for. GFCI is used for. So GFIC ಇದೊಂದು ಗ್ರೌಂಡ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ನಾರ್ಮಲ್ ಸ್ವಿಚಿಂಗ್, ವೋಲ್ಟೇಜ್ ರಿಡಕ್ಷನ್, ಡಿಲೇ ಆಪರೇಷನ್, ಪ್ರೊಟೆಕ್ಟ್ ಫ್ರಮ್ ಅರ್ತ್ ಲೀಕೇಜ್ ಕರೆಂಟ್. ಸೊ ಆನ್ಸರ್ ಇಸ್ ಡಿ, ಪ್ರೊಟೆಕ್ಟ್ ಫ್ರಮ್ ಅರ್ತ್ ಲೀಕೇಜ್ ಕರೆಂಟ್. ಸೊ ಇದನ್ನು GFCI ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಪ್ರೊಟೆಕ್ಟ್ ಫ್ರಮ್ ಅರ್ತ್ ಆ್ಯಂಡ್ ಲೀಕೇಜ್ ಕರೆಂಟ್. ನೆಕ್ಸ್ಟ್, 13. ಫ್ಯೂಯಲ್ ಸೆಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಯೂಸಿಂಗ್ coal, diesel, hydrogen, uranium. So answer is hydrogen. So hydrogen na use ಮಾಡ್ತೀವಿ ಯಾವ್ದ್ರಲ್ಲಿ? fuel cell produce electricity using hydrogen. Next, solar energy is existable, non-renewable, finite and renewable. ಸೊ ಸೋಲಾರ್ ಎನರ್ಜಿ ಯಾವಾಗ ಏನಾಗುತ್ತಪ್ಪ ಅಂದರೆ ರಿನ್ಯೂಯಬಲ್ ಎನರ್ಜಿ. ಮತ್ತೆ ಇದನ್ನು ಯೂಸ್ ಮಾಡ್ಬೋದು. ಆನ್ಸರ್ ಈಸ್ ಡಿ, ರಿನ್ಯೂಯಬಲ್ ಎನರ್ಜಿ. ಲಾಸ್ಟ್ ಒನ್, 15. ಟೈಮರ್ ಇನ್ ವೈರಿಂಗ್ ಸಿಸ್ಟಮ್ ಈಸ್ ಯೂಸ್ಡ್ ಫಾರ್.
ಸೊ ಟೈಮರ್ ಏನಕ್ಕೆ ಯೂಸ್ ಮಾಡ್ತೀವಿ ವೈರಿಂಗ್ ಸಿಸ್ಟಮಲ್ಲಿ? ಟೈಮರ್ ಇನ್ ವೈರಿಂಗ್ ಸಿಸ್ಟಮ್ ಯೂಸ್. ಸೊ ಟೈಮರ್ ಅಂತ ತಕ್ಷಣಕ್ಕೆ ಕಂಟಿನ್ಯೂಸ್ ಕರೆಂಟ್, ವೋಲ್ಟೇಜ್ ಡ್ರಾಪ್, ಟೈಮ್ ಬೇಸ್ಡ್ ಕಂಟ್ರೋಲ್ ಆ್ಯಂಡ್ ಲಾಸ್ಟ್ ಒನ್ ಸ್ವಿಚಿಂಗ್. ಸೊ ದಿಸ್ ಇಸ್ ದ ಆಪ್ಷನ್. ಟೈಮರ್ ಸ್ವಿಚ್ಚನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಟೈಮರ್ ಬೇಸ್ಡ್ ಕಂಟ್ರೋಲ್. ಸೊ ಒಂದು ಟೈಮ್ ಸೆಟ್ ಮಾಡುತ್ತೋ ಆ ಟೈಮ್ ಬೇಸ್ಡ್ ಇದು ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಈಸ್ ಸಿ, ಟೈಮ್ ಬೇಸ್ಡ್ ಕಂಟ್ರೋಲ್ ಸಿಸ್ಟಮ್. So time based control. Next, fill in the blanks. So fill in the blanks by choosing approximate answer from given in the bracket. So bracket ಅಲ್ಲಿ ಆನ್ಸರ್ ಕೊಟ್ಟಿರ್ತಾರೆ ನೋಡಿ, ಇನ್ಫಿನಿಟಿ, ಸರ್ಫೇಸ್, ವೋಲ್ಟೇಜ್, ವೈರ್, ಸ್ಟ್ರಿಪ್ಪರ್, ಮೋರ್. ಸೊ ಇದನ್ನು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ಗೆ ನಾವು ಇಲ್ಲಿ ಆನ್ಸರ್ ಬರೀತಾ ಹೋಗ್ಬೋದು. ಅಕಾರ್ಡಿಂಗ್ ಟು ಓಮ್ಸ್ ಲಾ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಡ್ಯಾಶ್. ಸೊ ನೋಡಿ ಫಾರ್ಮುಲಾ ಕೊಟ್ಟು VIR. So voltage. So according to Ohm's law, current is directly proportional to voltage. Answer is voltage. In case of short circuit, dash current will be flow in the circuit. So short circuit ಆದಾಗ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ? ಇದು ಫಿಕ್ಸೆಡ್ ಕರೆಂಟ್ಗಿಂತ ಮೋರ್ ಕರೆಂಟ್ ಫ್ಲೋ ಆಗುತ್ತೆ. ಅದಕ್ಕಾಗಿ ಇನ್ ಕೇಸ್ ಆಫ್ ಶಾರ್ಟ್ ಸರ್ಕ್ಯೂಟ್, ಮೋರ್ ಕರೆಂಟ್ ಇನ್ ಫ್ಲೋ ಆಫ್ ದಿ flow in the circuit. Wire stripper is done using. So wire stripper ಏನಕ್ಕೆ ಯೂಸ್ ಮಾಡ್ತೀವಿ? ವೈರ್ನ ಸ್ಕಿನ್ ರಿಮೂವ್ ಮಾಡೋಕ್ಕೆ ಮೀನ್ಸ್ ವೈರ್ ಸ್ಟ್ರಿಪ್ಪರ್. Wire stripper is done using wire stripper. 19. A long wire has dash resistance in short circuit. The answer ಏನು ತಪ್ಪಾಗಿದೆ. A long wire has dash resistance in short circuit. So more current. So ಇದಕ್ಕೆ ಇನ್ಫಿನಿಟಿ ಬರಬೇಕು. ಇದಕ್ಕೆ a long wire has dash resistance more than short wire infinity resistance. ಸೊ ಇದೊಂದು ಆನ್ಸರ್ನ ಚೇಂಜ್ ಮಾಡ್ಕೊಳ್ಳಿ. ಸಾರಿ, ಇಲ್ಲಿ ತಪ್ಪಾಗಿದೆ. ಇಲ್ಲಿ the long wire has infinity resistance than short wire. Next, last one. Dash type of wiring is suitable for ಟೆಂಪ್ರವರಿ ಇನ್ಸ್ಟಾಲೇಷನ್. ಸೊ ಇದು ಟೆಂಪ್ರವರಿ ವೈರಿಂಗ್ಗೆ ಯಾವುದು ಸೂಟಬಲ್ ಅಪ್ಪ ಅಂದರೆ ಸರ್ಫೇಸ್ ವೈರಿಂಗ್ ಸಿಸ್ಟಮ್. ಸರ್ಫೇಸ್ ಟೈಪ್ ಆಫ್ ವೈರಿಂಗ್ ಈಸ್ ಸೂಟಬಲ್ ಫಾರ್ ಟೆಂಪ್ರವರಿ ಇನ್ಸ್ಟಾಲೇಷನ್. ಸೊ ಟೆಂಪ್ರವರಿ ಟೆಂಟಲ್ಲಿ ಹಾಕಿರ್ತವಲ್ಲ ಅದು ಸರ್ಫೇಸ್ ಟೈಪ್ ಸೂಟಬಲ್. ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟು. MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ಕೊಳ್ಳಿ. ಈಸಿಯಾಗಿ ನೀವು 20 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಡೆಫಿನೆಟಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಸಪ್ರೇಟ್ ನೋಟ್ ಮಾಡ್ಕೊಂಡು ನೀವು ಇದು ಮಾಡಿ. ಸೊ ಸರ್ PDF ಕೊಡಿ ಅಂತ ಕೇಳಬೇಡಿ. ಸೊ PDF ನಿಮಗೆ ಆಲ್ರೆಡಿ ಸ್ಕೀಮ್ ಸಿಗುತ್ತೆ, ಬೇಕಾದ್ರೆ ಕೇಳಿ. ಬಟ್ ನಾನು ನಿಮಗೆ ಏನಕ್ಕಪ್ಪ ಮಾಡ್ತಾರೆ ಅಂದರೆ ವಿತ್ ಇಮೇಜಲ್ಲಿ ನಿಮಗೆ ಕೇಳಿದರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತೇಳಿ ನಾನು ವಿತ್ ಇಮೇಜ್ ಟೈಪಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಪಾರ್ಟ್ ಬಿ. ಪಾರ್ಟ್ ಬಿಲಿ ಲೀಸ್ಟ್ ಎನಿ 2 ಟೈಪ್ಸ್ ಆಫ್ ರೆಸಿಸ್ಟರ್ಸ್. ಸೊ ಎನಿ 2 ಟೈಪ್ಸ್ ಆಫ್ ರೆಸಿಸ್ಟರ್ನ 2 ಮಾರ್ಕ್ಸ್ಗೆ ನೀವು ಹೇಳಬೇಕು. ಅದರಲ್ಲಿ ಫಿಕ್ಸ್ಡ್ ರೆಸಿಸ್ಟರ್ ಆ್ಯಂಡ್ ವೇರಿಯಬಲ್ ರೆಸಿಸ್ಟರ್. ಸೊ ಫಿಕ್ಸ್ಡ್ ರೆಸಿಸ್ಟೆನ್ಸಲ್ಲಿ ಏನೇನು ಬರುತ್ತೆ ಅಂತೇಳಿ 4 ಟೈಪ್ ಬರುತ್ತೆ, ಅದು ಕೊಟ್ಟಿದ್ದೀನಿ. ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟೆನ್ಸ್, ಕಾರ್ಬನ್ ಫಿಲಮ್ ರೆಸಿಸ್ಟರ್ ಆ್ಯಂಡ್ ಮೆಟಲ್ ಫಿಲಮ್ ರೆಸಿಸ್ಟರ್, ವೈರ್ ಮೌಂಟೆಡ್ ರೆಸಿಸ್ಟರ್. ಸೊ ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ 2 ಮಾರ್ಕ್ಸ್ಗೂ ಬರಿಬೋದು. 3 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸ್ ಕೂಡ ಬರಿಬೋದು. ನೆಕ್ಸ್ಟ್ ವೇರಿಯಬಲ್ ರೆಸಿಸ್ಟರ್. ವೇರಿಯಬಲ್ ರೆಸಿಸ್ಟರ್ ಪೊಟೆನ್ಷಿಯೋಮೀಟರ್, ರಿಯೋಸ್ಟಾಟ್ ಆ್ಯಂಡ್ ಥರ್ಮಿಸ್ಟರ್, LDR ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್. ಸೊ ಇದು ಟೈಪ್ಸ್ ಆಫ್ ರೆಸಿಸ್ಟರ್. ನೆಕ್ಸ್ಟ್ ಡಿಫೈನ್ ಅರ್ಥಿಂಗ್. ಅರ್ಥಿಂಗ್ ಅಂದರೆ ಏನಂತ ಡಿಫೈನ್ ಮಾಡಬೇಕು. ಅರ್ಥಿಂಗ್ ಇಷ್ಟೇ ನೋಡಿ. ಅರ್ಥಿಂಗ್, ಸೊ ಅರ್ಥಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಪ್ರೊಟೆಕ್ಷನ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಸೊ ಅರ್ಥಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆ್ಯಂಡ್ ಸಿಸ್ಟಮ್ ಟು ದಿ ಅರ್ತ್, ಎನ್ಶೋರ್ ಸೇಫ್ಟಿ ಆ್ಯಂಡ್ ಪ್ರಿವೆಂಟ್ ಎಲೆಕ್ಟ್ರಿಕಲ್ ಹಜಾರ್ಡ್ಸ್. ಸೊ ನೋಡಿ, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಕನೆಕ್ಟೆಡ್ ಟು ಅರ್ತ್. ಸೊ ಏನಕ್ಕೆ ಅರ್ಥಕ್ಕೆ ಮಾಡ್ಬಿಡ್ತೀವಿ? ಸೊ ನಮಗೆ ಲೋ ರೆಸಿಸ್ಟೆನ್ಸ್ ಮಾಡಿದ್ರೆ ಇಟ್ ಪ್ರೊವೈಡ್ ಲೋ ರೆಸಿಸ್ಟೆನ್ಸ್ ಫಾರ್ fault current flow safely into the ground, prevent electric shock, fire and equipment damage.
ಸೊ ಎಕ್ವಿಪ್ಮೆಂಟ್ ಡ್ಯಾಮೇಜ್ ಆಗದಾಗೆ ನಾವು ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ನಾವು ಅರ್ಥಿಂಗ್ ಮಾಡ್ತೀವಿ. ಅರ್ಥಿಂಗ್ ಈಸ್ ದ ಪ್ರೋಸೆಸ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆ್ಯಂಡ್ ಸಿಸ್ಟಮ್ ಟು ದ ಅರ್ತ್ ಎನ್ಶೋರ್ ಸೇಫ್ಟಿ ಆ್ಯಂಡ್ ಪ್ರಿವೆಂಟ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್. ಸೊ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ನ ಪ್ರೊವೈಡ್ ಮಾಡ್ತೀವಿ. ಸೊ ಡಿಫೈನ್ ಅರ್ಥಿಂಗ್ ಸೊ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ನೇಮ್ ಎನಿ 2 ಟೈಪ್ಸ್ ಆಫ್ ಫ್ಯೂಸ್. ಸೊ 2 ಫ್ಯೂಸ್ ಬರೆದ ಸಾಕು, ಬಟ್ ಇಲ್ಲಿ ಎಷ್ಟು ಟೈಪ್ ಫ್ಯೂಸ್ ಇದೆ ಅದೆಲ್ಲನೂ ಕೂಡ ಕೊಟ್ಟಿದ್ದೀನಿ. ಸೊ ರಿನ್ಯೂಯಬಲ್, ರಿವೈರಬಲ್ ಫ್ಯೂಸ್ ಮೀನ್ಸ್ ಕಿಟ್ ಕ್ಯಾಟ್ ಫ್ಯೂಸ್, ಸೊ ಕ್ಯಾಟ್ರೇಟ್ ಫ್ಯೂಸ್ ಆ್ಯಂಡ್ HRC ಫ್ಯೂಸ್, ಡ್ರಾಪ್ ಔಟ್ ಫ್ಯೂಸ್ ಆ್ಯಂಡ್ ಸ್ಟ್ರಿಕ್ ಫ್ಯೂಸ್, ಸೊ ಸ್ಟಿಕ್ಕರ್ ಫ್ಯೂಸ್. ಸೊ ಇವೆಲ್ಲವೂ ಕೂಡ ನಾನು ಎಷ್ಟು ಟೈಪ್ಸ್ ಇದೆ ಅಷ್ಟು ಕೊಟ್ಟಿದ್ದೀನಿ. ಸೊ 2 ಮಾರ್ಕ್ಸ್ ಕೇಳಿದರೆ 2 ಮಾರ್ಕ್ಸಿಗೆ ಬರಿಬೋದು, 3 ಮಾರ್ಕ್ಸಿಗೆ ಕೇಳಿದರೆ 3 ಮಾರ್ಕ್ಸಿಗೆ ಕೂಡ ನೀವು ಎನಿ 3 ಬರೀಬೋದು. ನೆಕ್ಸ್ಟ್ ರೈಟ್ ಎನಿ 2 ಅಡ್ವಾಂಟೇಜ್ ಆಫ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಅದು ಅಡ್ವಾಂಟೇಜಸ್ ಏನು? ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ನ ಅಂತ ಅಂದರೆ, ಸೊ ಹೈ ನೋಡಿ ಇದು ಡಿಜಿಟಲ್ ಇನ್ಸ್ಟ್ರೂಮೆಂಟ್, ನಿಮಗೆ ನಂಬರಿಂಗ್ ಕಾಣ್ತಿದೆ. ಸೊ ಹೈ ಅಕ್ಯುರೆನ್ಸಿ ಆ್ಯಂಡ್ ರಿಲಯಬಿಲಿಟಿ. ಸೊ ರಿಲಯಬಿಲಿಟಿ ಅಕ್ಯುರೆಂಟಾಗಿ ನಮಗೆ ರಿಸಲ್ಟ್ ಕಾಣುತ್ತೆ. ಆ್ಯಂಡ್ ಈಸಿ ಟು ರೀಡ್, ಸೊ ನಮಗೆ ಈಸಿಯಾಗಿ ರೀಡ್ ಮಾಡ್ಬೋದು. ಕ್ಯಾನ್ ಮೆಜರ್ ವೈಡ್ ರೇಂಜ್ ಆಫ್ ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್. ನೋಡಿ ನಿಮ್ಗೆ ಇದರಲ್ಲಿ ಡಿಜಿಟಲ್ ಮೀಟರ್ ವೈಡ್ ರೇಂಜ್, ಸೊ ಇದರಲ್ಲಿ ಕರೆಂಟ್ ಮೆಜರ್ ಮಾಡ್ಬೋದು, ವೋಲ್ಟೇಜ್ ಮೆಜರ್ ಮಾಡ್ಬೋದು, ಸೊ ರೆಸಿಸ್ಟೆನ್ಸ್ ಆಲ್ ಆರ್ ಮಲ್ಟಿಮೀಟರಲ್ಲಿ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮೋರ್ ಸೆನ್ಸಿಟಿವ್ ಆ್ಯಂಡ್ ಫಾಸ್ಟ್ ರೆಸ್ಪಾನ್ಸ್. ಸೊ ಇದು ಮೋರ್ ಸೆನ್ಸಿಟಿವ್ ಇರುತ್ತೆ, ಬೇಗ ರಿಸಲ್ಟ್ ಕೂಡ ಸಿಗುತ್ತೆ. ಲೋ ಪವರ್ ಕನ್ಸಂಪ್ಷನ್. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ write the symbol for resistor and AC voltmeter. ಇದರದ್ದು ಸಿಂಬಲ್ ಬರೀಬೇಕು. ಜಸ್ಟ್ ಯು ಕ್ಯಾನ್ ಪ್ರಾಕ್ಟೀಸ್ ಸಿಂಬಲ್. ರೈಟ್ ಸಿಂಬಲ್ ಆಫ್ ರೆಸಿಸ್ಟರ್. ಸೊ ರೆಸಿಸ್ಟರ್ ಸಿಂಬಲ್ ದಿಸ್ ಒನ್ ಆ್ಯಂಡ್ AC voltmeter. ಸೊ ವೋಲ್ಟ್ಮೀಟರ್ ಸಿಂಬಲ್ ದಿಸ್ ಒನ್. ಸೊ ಇದಕ್ಕೆ ನಿಮಗೆ 2 ಮಾರ್ಕ್ಸ್. ನೇಮ್ ಎನಿ 2 ಟೈಪ್ಸ್ ಆಫ್ ಟೆಸ್ಟಿಂಗ್ ಆಫ್ ಎಲೆಕ್ಟ್ರಿಕಲ್ ವೈರಿಂಗ್ ಇನ್ಸ್ಟಾಲೇಷನ್. ಸೊ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಏನೇನು ಟೆಸ್ಟ್ ಮಾಡ್ತೀವಿ, ಏನೇನು 2 ಟೈಪ್ ಬರುತ್ತೆ. ಸೊ ನಾನು 4 ಕೂಡ ಕೊಟ್ಟಿದ್ವಿ. ನೇಮ್ ಎನಿ 2 ಟೈಪ್ಸ್ ಆಫ್ ಟೆಸ್ಟಿಂಗ್ ಆಫ್ ಎಲೆಕ್ಟ್ರಿಕಲ್ ವೈರಿಂಗ್ ಇನ್ಸ್ಟಾಲೇಷನ್. ಸೊ ಏನೇನು ಟೆಸ್ಟ್ ಮಾಡ್ತೀವಪ್ಪ ಅಂದರೆ ಕಂಟಿನ್ಯೂಟಿ ಟೆಸ್ಟ್, ಇನ್ಸುಲೇಷನ್ ರೆಸಿಸ್ಟೆನ್ಸ್ ಆ್ಯಂಡ್ ಲೀಕೇಜ್ ಟೆಸ್ಟ್, ಅರ್ತ್ ಆ್ಯಂಡ್ ಗ್ರೌಂಡ್ ಟೆಸ್ಟ್ ಆ್ಯಂಡ್ ಪೊಲಾರಿಟಿ ಟೆಸ್ಟ್. ಸೊ ಇಷ್ಟು ಟೆಸ್ಟ್ ಮಾಡ್ತೀವಿ. ಎನಿ 2 ಬರೆದ್ರೆ ನೀವು ಸಾಕಾಗುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡಿ. ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಲೀಸ್ಟ್ ಎನಿ 2 ಅಪ್ಲಿಕೇಶನ್ ಆಫ್ ಫ್ಯೂಯಲ್ ಸೆಲ್. ಸೊ ಫ್ಯೂಯಲ್ ಸೆಲ್ದು ಅಪ್ಲಿಕೇಶನ್ ಏನು ಹೇಳಿದ್ದಾರೆ. ಸೊ ಒಂದು ಪ್ರೈಮರಿ ಆ್ಯಂಡ್ ಆಫ್ ಗ್ರಿಡ್ ಪವರ್, ನೆಕ್ಸ್ಟ್ ಕಾಂಬಿನೇಟೆಡ್ ಹೀಟ್ ಆ್ಯಂಡ್ ಪವರ್ ಸಿಸ್ಟಮ್, ಬ್ಯಾಕಪ್ ಪವರ್ ಸಿಸ್ಟಮ್, ಸ್ಪೇಸ್. ಸೊ ಇದಕ್ಕಿಂತ ನೀವು ಅಪ್ಲಿಕೇಶನ್ ಬರಿಬೋದು. ಎಲ್ಲೆಲ್ಲಿ ಫ್ಯೂಯಲ್ ಸೆಲ್ ಯೂಸ್ ಮಾಡ್ತೀವಿ ಅಂತಂದರೆ ಸಿಂಪಲ್ಲಾಗಿ ಕಾರಲ್ಲಿ ಯೂಸ್ ಮಾಡ್ತೀವಿ, ಕಾರಲ್ಲಿ ಬ್ಯಾಕಪ್ ಪವರ್ ಸಿಸ್ಟಮ್ಗೆ ಯೂಸ್ ಮಾಡ್ತೀವಿ, ಮನೇಲಿ ಯೂಸ್ ಮಾಡ್ತೀವಿ. ಸೊ ಇದನ್ನು ನೀವು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಟಿ ಇದೆ. ಟ್ರಾನ್ಸ್ಪೋರ್ಟೇಷನ್ನು, ಪೋರ್ಟಬಲ್ ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಇಲ್ಲೆಲ್ಲ ನಾವು ಫ್ಯೂಯಲ್ ಸೆಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೈಟ್ ಎನಿ 2 ಅಪ್ಲಿಕೇಶನ್ ಆಫ್ ರೋಟರಿ ಸ್ವಿಚ್. ಸೊ ರೋಟರಿ ಸ್ವಿಚ್ ಅಂದರೆ ರೊಟೇಟಿಂಗ್ ಸ್ವಿಚ್ ಅಂತ ನೋಡಿ. ಯೂಸ್ಡ್ ಫಾರ್ ಫ್ಯಾನ್ ರೆಗ್ಯುಲೇಟರ್. ನಮ್ಮಲ್ಲಿ ಫ್ಯಾನಲ್ಲಿ ಇದೆಯಲ್ಲ ಅಲ್ಲೂ ಕೂಡ ನಾವು ರೆಗ್ಯುಲೇಟರ್ ಆಗಿ ಇದನ್ನು ಯೂಸ್ ಮಾಡ್ತೀವಿ. ಅಂದರೆ ಮೋಟ್ರಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸ್ಪೀಡನ್ನು ವೇರಿಯಬಲ್ ಮಾಡ್ತಾ ಮೋಟ್ರಲ್ಲಿ ಯೂಸ್ ಮಾಡ್ಬೋದು. ಈವನ್ ಟೆಂಪ್ರೇಚರ್ ಕಂಟ್ರೋಲಲ್ಲಿ ಕೂಡ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಪ್ಯಾನಲ್ಲಿ ಯೂಸ್ ಮಾಡ್ತೀವಿ. ಆಡಿಯೋ ಸೆಲೆಕ್ಟರ್ ಸ್ವಿಚ್, ವೋಲ್ಟೇಜ್ ಕಂಟ್ರೋಲರ್. ಸೊ ಇದರಲ್ಲೆಲ್ಲ ನಾವು ರೋಟರಿ ಸ್ವಿಚ್ಚನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ರೋಟರಿ ಸ್ವಿಚ್ ಸಿಂಬಲ್. ನೆಕ್ಸ್ಟ್ ಪಾರ್ಟ್ ಸಿ. ಪಾರ್ಟ್ ಸಿಲು ಕೂಡ ನಿಮಗೆ 8 ಕ್ವಶನ್ ಇರುತ್ತೆ. 8 ಕ್ವಶನಲ್ಲಿ 5 ಕ್ವಶನ್ಗೆ ನೀವು ಆನ್ಸರ್ ಬರೆದ ಸಾಕು. ಇದು 3 ಮಾರ್ಕ್ಸ್ ಕ್ವಶನ್. ಸ್ಟೇಟ್ ಲಾ ಆಫ್ ರೆಸಿಸ್ಟೆನ್ಸ್ ವಿತ್ ಈಕ್ವೇಷನ್. ಸೊ ಸ್ಟೇಟ್ಮೆಂಟ್ ಬರೀಬೇಕು ಲಾ ಆಫ್ ರೆಸಿಸ್ಟೆನ್ಸ್ದು. ಸೊ ಸ್ಟೇಟ್ಮೆಂಟ್ resistance of our conductor is directly proportional to length of the conductor and inversely proportional to area of cross section conductor provided temperature is remain constant. So ಇದು ಫಸ್ಟ್ MCQ ಅಲ್ಲೇ ಇತ್ತು ನೋಡಿ. ಸೊ MCQ ಅಲ್ಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದ್ರೆ ಸೊ ಅದೇ ಸ್ಟೇಟ್ಮೆಂಟ್ ಇಲ್ಲಿದೆ. ಸೊ ರೆಸಿಸ್ಟೆನ್ಸ್ ಆಫ್ ಆರ್ ಇಸ್ ಕಂಡಕ್ಟರ್ ಈಸ್
directly proportional to length. So directly proportional to length and inversely proportional to area and cross section of conductor, and temperature maintain constant. So very important statement. Next, draw the symbol for lamp symbol ಬರೀಬೇಕು, lamp symbol and SP switch ನೋಡಿ, SP switch single pole switch and 3 pin socket. So 3 pin socket. So this is the symbol. ಸೊ ಅದು ನಿಮಗೆ ಸಿಂಬಲ್ನ ಪ್ರಾಕ್ಟೀಸ್ ಮಾಡಿ, ಇದು 2 ಮಾರ್ಕ್ಸಲ್ಲೂ ಕೇಳಿದ್ದಾರೆ ಮತ್ತು 3 ಮಾರ್ಕ್ಸಲ್ಲೂ ಕೇಳಿದ್ದಾರೆ. ಸೊ ಸಿಂಬಲ್ ನೋಡಿ, ಸಿಂಬಲ್ಲಿ 5 ಮಾರ್ಕ್ಸ್ ನಾವು ಈಸಿಯಾಗಿ ಕವರ್ ಮಾಡ್ಬೋದು. ಲಿಸ್ಟ್ ಎನಿ 3 ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಅರ್ಥಿಂಗ್. ಸೊ ಏನೇನು ಫ್ಯಾಕ್ಟರ್ಸ್ ಬೇಕು ಅರ್ಥಿಂಗ್ ಮಾಡಬೇಕಾದ್ರೆ ಕೇಳಿದರೆ, ಸೊ ಸಾಯಿಲ್ ರೆಸಿಸ್ಟಿವಿಟಿ, ಮಾಸ್ಟರ್ ಕಂಟೆಂಟ್ ಇರಬೇಕು, ಇಲ್ಲಿ ಮಾಸ್ಟರ್ ಕಂಟೆಂಟ್ ಇರಬೇಕು, ಟೈಪ್ ಆ್ಯಂಡ್ ಸೈಜ್ ಆಫ್ ಎಲೆಕ್ಟ್ರೋಡ್ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನೆಕ್ಸ್ಟ್ ಡೆಪ್ತ್ ಆಫ್ ಎಲೆಕ್ಟ್ರೋಡ್ ಪ್ಲೇಸ್ಮೆಂಟ್. ಸೊ ಎಷ್ಟು ಡೆಪ್ತಲ್ಲಿ ನಾವು ಪ್ರೊವೈಡ್ ಮಾಡಿದ್ವಿ ಅಂದರೆ ಮೌಂಟ್ ಮಾಡಿದ್ವಿ, ಸೊ ಅದು ಕೂಡ. ಟೆಂಪ್ರೇಚರ್ ಆ್ಯಂಡ್ ಕ್ಲೈಮೇಟ್ ಕಂಡೀಷನ್ ಆ್ಯಂಡ್ ಟೈಪ್ಸ್ ಆಫ್ ಅರ್ಥಿಂಗ್ ಸಿಸ್ಟಮ್. ಸೊ ಎನಿ 3 ಫ್ಯಾಕ್ಟರ್ ಎಫೆಕ್ಟಿವ್ ಅರ್ಥಿಂಗ್ ಸಿಸ್ಟಮ್, ಎನಿ 3 ಬರೆದ್ರೆ ಸಾಕು. ಸೊ ನಾವಿಲ್ಲಿ 5 ಕೂಡ ಕೊಟ್ಟಿದ್ವಿ, 7 ಕೂಡ ಕೊಟ್ಟಿದ್ವಿ ನೋಡಿ, 6 ಕೂಡ ಕೊಟ್ಟಿದ್ದೀವಿ. ಇಲ್ಲಿ ನೀವು ಮಾಡ್ಬೋದು. ಒಂದು ಏನಪ್ಪ ಅಂದರೆ ಸಾಯಿಲ್ ರೆಸಿಸ್ಟಿವಿಟಿ. ಸಾಯಿಲ್ ರೆಸಿಸ್ಟಿವಿಟಿ ಹೇಗೆ ನಾವು ಲೋ ರೆಸಿಸ್ಟಿವಿಟಿ ಮಾಡ್ತೀವಪ್ಪ ಅಂದರೆ ಚಾರ್ಕೋಲು, ಸಾಲ್ಟ್ ಇವೆಲ್ಲನೂ ಹಾಕಿ ನಾವು ಲೋ ರೆಸಿಸ್ಟಿವಿಟಿನ ಮಾಡ್ತೀವಿ. ಆ್ಯಂಡ್ ಮಾಸ್ಟರ್ ಕಂಟೆಂಟ್. ಸೊ ಮಾಸ್ಟರ್ ಕಂಟೆಂಟ್ ಕೂಡ ವೆರಿ ಇಂಪಾರ್ಟೆಂಟ್, ಈಸಿಯಾಗಿ ಕರೆಂಟ್ ಫ್ಲೋ ಆಗಲಿಕ್ಕೆ. ಸೊ ದಿಸ್ ಇಸ್ ದ ಫ್ಯಾಕ್ಟರ್ ಎಫೆಕ್ಟಿಂಗ್ ಅರ್ಥಿಂಗ್ ಸಿಸ್ಟಮ್. ನೆಕ್ಸ್ಟ್ 32. ಸೊ ಸ್ಟೇಟ್ ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ಕಾಂಡ್ವಿಟ್ ಆ್ಯಂಡ್ ಸರ್ಫೇಸ್ ವೈರಿಂಗ್. ಸೊ 3 ಡಿಫ್ರೆನ್ಸ್ ಕೇಳಿದ್ದಾರೆ. ಯಾವುದಕ್ಕೆ? ಒಂದು ಕಾಂಡ್ವಿಟ್ ವೈರಿಂಗ್ ಸಿಸ್ಟಮ್, ಸೊ ಕಾಂಡ್ವಿಟ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಕ್ಲೋಸ್ಡ್ ಕಾಂಡ್ವಿಟ್ ವೈರಿಂಗ್ ಸಿಸ್ಟಮ್. ಕ್ಲೋಸ್ಡ್, ಸೊ ಇದು ನೋಡಿ ನಾವು ಮನೆಯಲ್ಲಿ ಬಿಫೋರ್ ಮಾಡುವಾಗ ಇದು ಕ್ಲೋಸ್ ಮಾಡಿರ್ತೀವಿ. ಸೊ ಇದು ಮೇಲ್ಗಡೆ ಕಾಣ್ತಿರೋದು ಇದು. ಸೊ ಕಂಪೇರ್ ಬಿಟ್ವೀನ್ ಕಾಂಡ್ವಿಟ್ ಆ್ಯಂಡ್ ಸರ್ಫೇಸ್ ವೈರಿಂಗ್ ಸಿಸ್ಟಮ್. ಸೊ ಫಸ್ಟ್ ಒನ್ ಸರ್ಫೇಸ್ ವೈರಿಂಗ್. ಸೊ ಇನ್ಸ್ಟಾಲೇಷನ್ ಕಾಸ್ಟ್ ಈಸ್ ಲೋ, ಸೇಫ್ಟಿ ಲೋ, ಮತ್ತು ನೋಡೋಕ್ಕೆ ಪೂರ ಕಾಣುತ್ತೆ, ಮತ್ತು ಮೇಂಟೆನೆನ್ಸ್ ಈಸಿ, ಅದೊಂದು ಅಡ್ವಾಂಟೇಜ್ ಇದು. ಸೊ ನೆಕ್ಸ್ಟ್ ಕಾಂಡ್ವಿಟ್ ವೈರಿಂಗ್ ಸಿಸ್ಟಮ್ ಹೈ ಇನ್ಸ್ಟಾಲೇಷನ್ ಕಾಸ್ಟ್ ಇರುತ್ತೆ, ಮತ್ತು ವೆರಿ ಸೇಫ್ಟಿ ವೆರಿ ಹೈ ಇರುತ್ತೆ, ಮತ್ತು ಅಪಿರಿಯನ್ಸ್ ಗುಡ್ ಆ್ಯಂಡ್ ಮೇಂಟೆನೆನ್ಸ್ moderate. And closed conduit wiring system. So installation very high. ಮೂರದ್ದು ಫಿಗರ್ ಕೊಟ್ಟಿದ್ದೀವಿ ನೋಡಿ ಇಲ್ಲಿ. ಸರ್ಫೇಸ್ ವೈರಿಂಗ್, ಕಾಂಡ್ವಿಟ್ ವೈರಿಂಗ್ ಆ್ಯಂಡ್ ಕ್ಲೋಸ್ಡ್ ಕಾಂಡ್ವಿಟ್ ವೈರಿಂಗ್. ಸೊ ಇನ್ಸ್ಟಾಲೇಷನ್ ಕಾಸ್ಟ್ ಇಸ್ ವೆರಿ ಹೈ, ಸೇಫ್ಟಿ ವೆರಿ ಹೈ, ಸೊ ಅಪಿಯರೆನ್ಸ್ ಇಸ್ ಎಕ್ಸಲೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಇಸ್ ಲೋ. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ ಕೂಡ. ಸೊ ಫಸ್ಟ್ ಒನ್ ಟೆಂಪ್ರವರಿ ವರ್ಕ್ಶಾಪಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಇಂಡಸ್ಟ್ರಿಯಲ್ ಬಿಲ್ಡಿಂಗ್, ಹೋಮ್ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ಲಿ ಇದನ್ನು ನಾವು ಈ ಥರ ವೈರಿಂಗ್ನ ಯೂಸ್ ಮಾಡ್ತೀವಿ. ಸೊ ಮನೆಗಳೆಲ್ಲ ನಾವು ಕ್ಲೋಸ್ಡ್ ಕಾಂಡ್ವಿಟ್ ವೈರಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೀಸ್ಟ್ ಎನಿ 3 ಡಿಸೈರಬಲ್ ಪ್ರಾಪರ್ಟೀಸ್ ಆಫ್ ಇನ್ಸುಲೇಟಿಂಗ್ ಮೆಟೀರಿಯಲ್. ಸೊ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ದು ಪ್ರಾಪರ್ಟೀಸ್ ಬರೀಬೇಕು. ಸೊ ಅದ್ರದ್ದು ಏನಪ್ಪ ಪ್ರಾಪರ್ಟೀಸ್ ಅಂದರೆ ಹೈ installation resistance, high dielectric strength, high mechanical strength, high tensile strength, high heat resistance, low terminal exposure. So this is the any 3. So any 3 ಬರೆದ ಸಾಕು. ಇಲ್ಲಿ 6 ಇದೆ, ನೀವು 6ನ ಕೂಡ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 34 ಲಿಸ್ಟ್ ಎನಿ 3 ಕೇಸಸ್ ಆಫ್ ಓವರ್ಲೋಡ್. ಸೊ ಏನಕ್ಕೆ ಓವರ್ಲೋಡ್ ಆಗುತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಕೇಳಿದರೆ, ಎನಿ 3 ಕೇಸಸ್ ಯಾವಾಗ ಓವರ್ಲೋಡ್ ಆಗುತ್ತೆ. ಸೊ ನೋಡಿ ಇದೊಂದು ಸಾಕೆಟ್, ಈ ಸಾಕೆಟ್ ಮೇಲೆ 1 ಅಥವಾ 2 ಹಾಕ್ಬೋದು. ನಾವು ಇಲ್ಲಿ ಎಷ್ಟು ಹಾಕಿದ್ದೀವಿ ನೋಡಿ, ತುಂಬ ಲೋಡನ್ನು ಹಾಕಿದ್ವಿ. ಇವಾಗ ಏನಾಗ್ತಿದೆ, ಇಲ್ಲಿ ಹೀಟ್ ಆಗುತ್ತೆ ಅಂದರೆ ಓವರ್ಲೋಡ್ ಆಗುತ್ತೆ. ಸೊ ಟೂ ಮೆನಿ ಅಪ್ಲಯನ್ಸ್, ಸೊ ತುಂಬ ಅಪ್ಲಯನ್ಸನ್ನು ನಾವು ಇನ್ಸ್ಟಾಲ್ ಮಾಡಿದಾಗ, ಅಥವಾ ಫಾಲ್ಟಿ ಎಕ್ವಿಪ್ಮೆಂಟ್ ಆರ್ ವೈರಿಂಗ್. ಸೊ ವೈರಿಂಗ್ ಸರಿ ಇಲ್ಲದೆ ಇರ್ಬೋದು, ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು. ಮೋಟರ್ ಸ್ಟಾರ್ಟಿಂಗ್ ವಿತ್ ಹೆವಿ ಲೋಡ್. ಸೊ ಮೋಟರ್ ಸ್ಟಾರ್ಟಿಂಗ್ ವಿತ್ ಹೆವಿ ಲೋಡಲ್ಲಿ ಕೂಡ ಸ್ಟಾರ್ಟ್ ಮಾಡೋದಾಗ್ಬೋದು, ಅಥವಾ ಲೋ ಸಪ್ಲೈ ವೋಲ್ಟೇಜ್. ಸೊ ದಿಸ್ ಈಸ್ ಪಾಸಿಬಿಲಿಟೀಸ್ ಆಫ್ ಕಾಸಸ್ ಆಫ್ ಓವರ್ಲೋಡ್. ಸೊ 5 ಕೊಟ್ಟಿದ್ದೀವಿ ನೋಡಿ, 5 ಕೂಡ
ನೀವು ಎನಿ ತ್ರೀನ ಬರಿಬೋದು. ನೆಕ್ಸ್ಟ್, ಲೀಸ್ಟ್ ಎನಿ 3 ಟೈಪ್ಸ್ ಆಫ್ ಎರರ್ ಇನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಮೆಜರಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಇದು ಅನಲಾಗ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಸೊ ಇದರಲ್ಲಿ ಏನೇನು ಪಾಸಿಬಿಲಿಟೀಸ್ ಎರರ್ ಬರ್ಬೋದು? ಒಂದು ಗ್ರಾಸ್ ಎರರ್, ಸೊ ಗ್ರಾಸ್ ಎರರ್ ಬರ್ಬೋದು. ನೆಕ್ಸ್ಟ್ ರ್ಯಾಂಡಮ್ ಎರರ್, ಸಿಸ್ಟಮೆಟಿಕ್ ಎರರ್, ಇನ್ಸ್ಟ್ರೂಮೆಂಟಲ್ ಎರರ್, ಅಬ್ಸರ್ವೇಷನ್ ಎರರ್, ಎನ್ವೈರನ್ಮೆಂಟಲ್ ಎರರ್. ಸೊ ಎನಿ 3 you can write it. Write any 3 components required for a simple lighting installation. ಸೊ ಒಂದು ಮನೆಗೆ ವೈರಿಂಗ್ ಮಾಡಬೇಕಂದ್ರೆ ಏನೇನು ಕಾಂಪೊನೆಂಟ್ಸ್ ಬೇಕು ಅಂತ. ಸೊ ಲಿಸ್ಟ್ ಎನಿ 3 ಕಾಂಪೊನೆಂಟ್ಸ್ ಆಫ್ ರಿಕ್ವೈರ್ಡ್ ಸಿಂಪಲ್ ಇನ್ಸ್ಟಾಲೇಷನ್ ಲೈಟಿಂಗ್ ಇನ್ಸ್ಟಾಲೇಷನ್. ಸೊ ಮನೆಗೆ ನೀವು ನೆನಪು ಮಾಡ್ಕೊಂಡು ಈಸಿಯಾಗಿ ಬರಿಬೋದು. ಏನೇನು ಬೇಕು? ಲ್ಯಾಂಪ್ ಬೇಕು, ಸ್ವಿಚ್ ಬೇಕು, ಲ್ಯಾಂಪ್ ಹೋಲ್ಡರ್ ಬೇಕು, ಸ್ವಿಚ್ ಬೇಕು, ವೈರ್ ಬೇಕು, PVC ಕಾಂಡುವಿಟ್ ಬೇಕು, ಪ್ಲಗ್ ಆ್ಯಂಡ್ ಸಾಕೆಟ್. ಸೊ ಎನಿ 3 ಕಾಂಪೊನೆಂಟ್ಸ್ ಬರೆದ್ರೆ ಆಯಿತು. ನೆಕ್ಸ್ಟ್ ಪಾರ್ಟ್ ಡಿ. ಸೊ ಇಲ್ಲಿಂದ ನೀವು ವೆರಿ ಇಂಪಾರ್ಟೆಂಟ್, ಇಲ್ಲಿ ನಿಮಗೆ ಸ್ಕೋರ್ ಆಗ್ತಾ ಹೋಗೋದು. ಇಲ್ಲಿ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡಬೇಕಾಗಿರೋದು. ಸೊ ಏಕೆಂದರೆ ನೋಡಿ 5 × 5 25 ಮಾರ್ಕ್ಸು, ಮತ್ತು ಪ್ಲಸ್ 3 × 10 × 3 ಅಲ್ಲಿ 30 ಮಾರ್ಕ್ಸು. ಸೊ 30 + 25 ಏನೈತಿ 55 ಮಾರ್ಕ್ಸ್. ಸೊ ನಿಮ್ಗೆ ಇಲ್ಲಿ ಪಾರ್ಟ್ ಡಿ ಇಂದ ನಿಮಗೆ ಸ್ಕೋರ್ ಮಾಡಬೇಕಂದ್ರೆ ನೀಟಾಗಿ ಇಲ್ಲಿ ಓದ್ಕೋಬೇಕಾಗತ್ತೆ. ಇಲ್ಲೂ ಕೂಡ ನಿಮಗೆ ಪಾರ್ಟ್ ಡಿಲಿ 5 ಕ್ವಶನ್ಸ್ ಇರುತ್ತೆ. ಇಲ್ಲಿ ನೀವು 8 ಕ್ವಶನ್ಸ್ ಇರುತ್ತೆ. ಇಲ್ಲೂ ಕೂಡ ನೀವು 5 ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಯಾವುದು ಗೊತ್ತಿದೆ ಅದನ್ನು ನೋಡಿ ಚಾರ್ಜ್ ಮಾಡಿ ನೀಟಾಗಿ ಬರೀರಿ. ಎಕ್ಸ್ಪ್ಲೈನ್ ಪೈಪ್ ಅರ್ಥಿಂಗ್ ವಿತ್ ಎ ನೀಟ್ ಸ್ಕೆಚ್. ಸೊ ಇಲ್ಲಿ ಕೇಳಿದ್ದಾರೆ ಎಕ್ಸ್ಪ್ಲೈನ್ ಪೈಪ್ ಅರ್ಥಿಂಗ್ ಬರೀಬೇಕು, ಅದಕ್ಕೆ ವಿತ್ ನೀಟ್ ಡಯಾಗ್ರಾಮ್ ಬರೀಬೇಕು. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಇಲ್ಲಿ ಡಯಾಗ್ರಾಮ್ ಕೂಡ ಇದೆ. ಸೊ ನಿಮಗೆ 2 ಡಯಾಗ್ರಾಮ್ ಇದೆ ನೋಡಿ, ಇದೊಂದು ಡಯಾಗ್ರಾಮ್ ಮತ್ತು ಇದು ಆ್ಯಕ್ಚುಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇರೋದು ಈ ಡಯಾಗ್ರಾಮ್ನ ನೀವು ಪ್ರಾಕ್ಟೀಸ್ ಮಾಡಿ. ಸೇಮ್ ಇದಕ್ಕೆ ನಾನು ಎಕ್ಸ್ಪ್ಲನೇಷನ್ನು ಕೂಡ ಕೊಟ್ಟಿದ್ದೀನಿ ನೋಡಿ. ಸೊ ಎಕ್ಸ್ಪ್ಲನೇಷನ್ ಆಫ್ ಪೈಪ್ ಅರ್ಥಿಂಗ್. ಸೊ ಗ್ಯಾಲನೈಸ್ಡ್ ಐರನ್, ಸೊ ಐರನ್ ಗ್ಯಾಲನೈಸ್ಡ್ ಐರನ್. ಸೊ ಐರನ್ ಪೈಪ್ ಇನ್ಸ್ಟರ್ಟೆಡ್ ವರ್ಟಿಕಲ್ಲಿ ಇಂಟು ಪಿಟ್ಟಿಗೆ ವರ್ಟಿಕಲ್ ಆಗಿ ಮೌಂಟ್ ಮಾಡಬೇಕು. ದ ಪಿಟ್ ಈಸ್ ಫಿಲ್ಡ್ ವಿತ್ ಆಲ್ಟರ್ನೇಟಿವ್ ಲೇಯರ್ ಆಫ್ ಚಾರ್ಕೋಲ್ ಆ್ಯಂಡ್ ಸಾಲ್ಟ್ ಅರೌಂಡ್ ಪೈಪ್ ಟು ಇಂಪ್ರೂವ್ ಕಂಟಿನ್ಯೂಟಿ. ಸೊ ಇದಕ್ಕೆ ನೋಡು ಚಾರ್ಕೋಲು ಮತ್ತು ಸಾಲ್ಟ್ ಎಲ್ಲನೂ ಕೂಡ ಲೇಯರ್ ಆಗಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಕರೆಕ್ಟಾಗಿ ಹಾಕಬೇಕು. ಫಿನಲ್ ವಿತ್ ಪ್ರೀ-ಪ್ರೊಟೆಕ್ಟೆಡ್ ಓರ್ಡ್ covered with attached on the top of the pipe, flow of water flow in the maintain moisture. ಸೊ ಇದು ನೋಡಿ ಫಿನಾಲ್ ಇಟ್ಟಿದ್ವಿ, ಇಲ್ಲಿ ನೀರು ಬಿಟ್ಟರೆ ಇಲ್ಲಿ ಮಾಯಿಸ್ಚರ್ನ ಮೇಂಟೈನ್ ಮಾಡಲಿಕ್ಕೆ. ನೆಕ್ಸ್ಟ್, ದ ಅರ್ಥಿಂಗ್ ವೈರ್ ಈಸ್ ಕನೆಕ್ಟೆಡ್ ಟು ದಿ ಪೈಪ್ ಯೂಸಿಂಗ್ ಕ್ಲಾಂಪ್ ಆರ್ ಬೋಲ್ಟ್ ಹಾಕಿ ನಾವು ಅರ್ತ್ ವೈರ್ನ ಮೌಂಟ್ ಮಾಡ್ತೀವಿ. ನೆಕ್ಸ್ಟ್, ಟಾಪ್ ಆಫ್ ದಿ ಅರ್ಥಿಂಗ್ ಪೈಪ್ ರಿಮೈನ್ accessible for maintenance. ಸೊ ಇದು ನಮ್ಗೆ ಎಕ್ಸ್ಪ್ಲನೇಷನ್. ಇದನ್ನು ಎಕ್ಸ್ಪ್ಲನೇಷನ್ನ ನೋಡ್ಕೊಳ್ಳಿ, ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್. 2 ಇದೆ, ಒಂದು ಪೈಪ್ ಅರ್ಥಿಂಗ್, ಒಂದು ಪ್ಲೇಟ್ ಅರ್ಥಿಂಗ್. ಸೊ ಯಾವ್ದಾರು ಒಂದು ಡೆಫಿನೆಟಾಗಿ ಎಕ್ಸಾಮ್ಗೆ ಕೇಳ್ತಾರೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಯೂಸ್ ಆಫ್ ಸ್ಟ್ಯಾಂಡರ್ಡ್ ವೈರ್ ಗೇಜ್. ಸೊ ಸ್ಟ್ಯಾಂಡರ್ಡ್ ವೈರ್ ಗೇಜ್ ವಿತ್ ಸ್ಕೆಚ್. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಸ್ಟ್ಯಾಂಡರ್ಡ್ ವೈರ್ ಗೇಜ್ನ ಹೇಗೆ ಯೂಸ್ ಮಾಡ್ತೀವಿ ಮತ್ತು ಅದರದ್ದು ನೀಟ್ ಸ್ಕೆಚ್. ಸೊ ಇದು ಸರ್ಕ್ಯೂಟ್ ಡಯಾಗ್ರಾಮ್ ಇದು. ಸೊ ಪ್ರಾಕ್ಟೀಸ್ ಮಾಡಿ, ವೆರಿ ಸಿಂಪಲ್ ಇದೆ. ಸೊ ಸರ್ಕಲ್ ಹಾಕಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ವಿ, ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಬ್ರಿಟಿಷ್ ಸಿಸ್ಟಮ್ ಮೆಥಡ್ ದ ಡಯಾಮೀಟರ್ ಆರ್ ಥಿಕ್ನೆಸ್ ಆಫ್ ಎಲೆಕ್ಟ್ರಿಕಲ್ ವೈರ್ಸ್. ಸೊ ಇದು ಥಿಕ್ನೆಸ್ ಅಥವಾ ಡಯಾಮೀಟರ್ನ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ದ ಗೇಜ್ ನಂಬರ್ ಇಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ದ ವೈರ್ ಡಯಾಮೀಟರ್. Smaller number means thickness of wire and large number means thinner wire. So ಇದು ಎಕ್ಸ್ಪ್ಲನೇಷನ್, ಹೌ ಇಟ್ ಈಸ್ ವರ್ಕ್, ಹೇಗಿದು ವರ್ಕ್ ಆಗುತ್ತೆ ಎಕ್ಸ್ಪ್ಲನೇಷನ್ ಕೂಡ ಇಲ್ಲೇ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಡ್ರಾ ಈ ಕಂಪ್ಲೀಟ್ ವೈರಿಂಗ್ ಡಯಾಗ್ರಾಮ್ ಫಾರ್ ಎ ರೂಮ್ ಲೈಟಿಂಗ್ ಇನ್ಸ್ಟಾಲೇಷನ್ ಟು ಕಂಟ್ರೋಲ್ ಎ ಲ್ಯಾಂಪ್ ಆಫ್ ಎ 3-pin ಸಾಕೆಟ್ ಇಂಡಿಪೆಂಡೆಂಟ್ಲಿ. ಸೊ ಒಂದು ಮನೆಗೆ ವೈರಿಂಗ್ ಮಾಡೋದು ಇದೆಲ್ಲವೂ ಕೂಡ ಇಂಡಿಪೆಂಡೆಂಟಾಗಿ ಕಂಟ್ರೋಲ್ ಮಾಡೋದು. ಸೊ ಇದು ಡಯಾಗ್ರಾಮ್ ನಿಮಗೆ ಇನ್ನೂ ಸಿಂಪಲಾಗಿ ಸಿಗುತ್ತೆ.
ಸೊ ಸಿಂಪಲ್ಲು ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ಇದೇನಪ್ಪ ಅಂದರೆ ಡ್ರಾ ದಿ ಕಂಪ್ಲೀಟ್ ವೈರಿಂಗ್ ಡಯಾಗ್ರಾಮ್, ರೂಮ್ ಲೈಟಿಂಗ್, ಒಂದು ರೂಮ್ಗೆ ಲೈಟಿಂಗ್, ಕಂಟ್ರೋಲ್ ಲ್ಯಾಂಪ್ ಆ್ಯಂಡ್ 3 pin ಸಾಕೆಟ್ ಇಂಡಿಪೆಂಡೆಂಟ್ಲಿ. ಸೊ ಈ 3 pin ಸಾಕೆಟ್ ಇಂಡಿಪೆಂಡೆಂಟ್ಲಾಗಿ ಕಂಟ್ರೋಲ್ ಮಾಡೋದು. ಸೊ ಈ ಫಿಗರ್ ನಿಮಗೆ ಲ್ಯಾಬಲ್ಲಿ ಕೂಡ ಸಿಂಪಲಾಗಿ ಸಿಗುತ್ತೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕಂಪೇರ್ ಪೈಪ್ ಅರ್ಥಿಂಗ್ ಆ್ಯಂಡ್ ಪ್ಲೇಟ್ ಅರ್ಥಿಂಗ್. ಸೊ ಎರಡಕ್ಕೂ ಕೂಡ ಕಂಪ್ಯಾರಿಸನ್ ಮಾಡಬೇಕು. ಕಂಪೇರ್ ಪೈಪ್ ಅರ್ಥಿಂಗ್ ಆ್ಯಂಡ್ ಪ್ಲೇಟ್ ಅರ್ಥಿಂಗ್. ಸೊ ಪೈಪ್ ಅರ್ಥಿಂಗ್ನ ಒಂದು ಕಡೆ ಬರ್ಕೊಳ್ಳಿ, ಪ್ಲೇಟ್ ಅರ್ಥಿಂಗ್ ಬರ್ಕೊಳ್ಳಿ. ಸೊ ಇದರಲ್ಲಿ ಕಾಪರ್ ಕೋಟೆಡ್ ಸ್ಟೀಲ್ ರಾಡನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಸ್ಟೀಲ್ ರಾಡ್, ಯೂಸ್ ಫ್ಲಾಟ್ ಮೆಟಲ್ ಪ್ಲೇಟ್, ಇಲ್ಲಿ ಮೆಟಲ್ ಪ್ಲೇಟನ್ನು ಯೂಸ್ ಮಾಡ್ತೀವಿ ಅರ್ತ್ ಎಲೆಕ್ಟ್ರೋಡ್ ಆಗಿ. ಸೊ ಪೈಪ್ ಅರ್ಥಿಂಗ್ ಈಸ್ ಸಿಲಿಂಡ್ರಿಕಲ್ ಶೇಪ್ಡ್ ಅರ್ಥಿಂಗ್ ಎಲೆಕ್ಟ್ರೋಡ್, ಪ್ಲೇಟ್ ಅರ್ಥಿಂಗ್ ಆಸ್ ಎ ರೆಕ್ಟ್ಯಾಂಗ್ಯುಲರ್ ಶೇಪ್ಡ್. ಸೊ ಇದರಲ್ಲಿ ಸಿಲಿಂಡ್ರಿಕಲ್ ಶೇಪ್ಡ್ ಇರುತ್ತೆ ಪೈಪು. ಸೊ ಇದು ಪ್ಲೇಟ್ ಸರ್ಫೇಸ್. ಸೊ ಪ್ಲೇಟ್ ಅರ್ಥಿಂಗ್ ಈಸ್ ರೆಕ್ಟ್ಯಾಂಗ್ಯುಲರ್ ಶೇಪ್. ಸೊ ರೆಕ್ಟ್ಯಾಂಗ್ಯುಲರ್ ಶೇಪ್ಡ್ ಇರುತ್ತೆ. ನೆಕ್ಸ್ಟ್ ಪೈಪ್ ಅರ್ಥಿಂಗ್ ಈಸ್ ಕಂಪಲ್ಸರಿ ಮೋರ್ ಎಕ್ಸ್ಪೆನ್ಸಿವ್. ಸೊ ಪ್ಲೇಟ್ ಅರ್ಥಿಂಗ್ ಈಸ್ ಲೆಸ್ ಎಕ್ಸ್ಪೆನ್ಸಿವ್ ದೆನ್ ಪೈಪ್ ಅರ್ಥಿಂಗ್. ಸೊ ಇದು ಮೋರ್ ಎಕ್ಸ್ಪೆನ್ಸಿವ್, ಇದು ಎಕ್ಸ್ಪೆನ್ಸಿವ್ ಲೆಸ್. Pipe earthing is more sufficient in providing low resistance ground to earth. So ಇದು pipe earthing is more sufficient in providing low resistance. ಇದು low resistance ಗೆ ಸೊ ಪ್ರಿಪೇರ್ ಮಾಡ್ತೀವಿ. Plate earthing comparatively less efficient in provide low resistance ground to the earth. So pipe earthing is more complexible to installation. ಸೊ ಸ್ವಲ್ಪ ಇನ್ಸ್ಟಾಲೇಷನ್ ಕಷ್ಟ ಆಗುತ್ತೆ. ಪ್ಲೇಟ್ ಅರ್ಥಿಂಗ್ ಇಸ್ ಲೆಸ್ ಡಿಫಿಕಲ್ಟ್ ಟು ಇನ್ಸ್ಟಾಲೇಷನ್. ಸೊ ನೆಕ್ಸ್ಟ್ ಪೈಪ್ ಅರ್ಥಿಂಗ್ ರಿಕ್ವೈರ್ಡ್ ಲೆಸ್ ಫೇಸ್. ಇದು ಲೆಸ್ ಫೇಸ್ ತೊಗೊಳುತ್ತೆ, ಇದು ಜಾಸ್ತಿ ಫೇಸ್ ತೊಗೊಳುತ್ತೆ. ಮತ್ತು ಪೈಪ್ ಅರ್ಥಿಂಗ್ ರಿಕ್ವೈರ್ ಲೆಸ್ ಮೇಂಟೆನೆನ್ಸ್, ಇದು ಮೋರ್ ಮೇಂಟೆನೆನ್ಸ್ ತೊಗೊಳುತ್ತೆ. ಸೊ ದಿಸ್ ಇಸ್ ದ ಕಂಪ್ಯಾರಿಸನ್. ನೆಕ್ಸ್ಟ್ ಲಿಸ್ಟ್ ಎನಿ 5 ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ಸೆಲೆಕ್ಟಿಂಗ್ ಟೈಪ್ ಆಫ್ ವೈರಿಂಗ್ ಸಿಸ್ಟಮ್. ಸೊ ಇದರಲ್ಲಿ ಲೀಸ್ಟ್ ಮಾಡಬೇಕಾಗಿದೆ. ಲಿಸ್ಟ್ ಎನಿ 5 ಫ್ಯಾಕ್ಟರ್ಸ್, ಏನೇನು ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿ ನಾವು ಟೈಪ್ ಆಫ್ ವೈರಿಂಗ್ ಸಿಸ್ಟಮ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಕ್ವಶನ್ ಇದು. ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಆನ್ಸರ್ನ ಈಸಿಯಾಗಿ ಬರೀತಾ ಹೋಗ್ಬೋದು. ಫಸ್ಟು ಲೋಡ್ ರಿಕ್ವೈರ್ಮೆಂಟ್. ಸೊ ಈ ಲೋಡ್ ರಿಕ್ವೈರ್ಮೆಂಟ್ ಕೂಡ ಕನ್ಸಿಡರ್ ಆಗುತ್ತೆ. ಇದು ಎಕ್ಸ್ಪ್ಲನೇಷನ್. ಜಸ್ಟ್ ನೀವು ಲೀಸ್ಟ್ ಮಾಡಿದ್ರೆ ಸಾಕು. ಎ ಲೋಡ್ ರಿಕ್ವೈರ್ಮೆಂಟ್, ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್, ಟೈಪ್ ಆಫ್ ಬಿಲ್ಡಿಂಗ್, ಕಾಸ್ಟ್ ಆ್ಯಂಡ್ ಬಜೆಟ್, ಮತ್ತು ಅಪಿರಿಯನ್ಸ್, ಫ್ಯೂಚರ್ ಎಕ್ಸ್ಪೆನ್ಷನ್, ಮತ್ತು ಡ್ಯೂರಬಿಲಿಟಿ ಆ್ಯಂಡ್ ಲೈಫ್ ಸ್ಪ್ಯಾನ್, ಎನ್ವೈರ್ನಮೆಂಟಲ್ ಕಂಡೀಷನ್, ವೋಲ್ಟೇಜ್ ಡ್ರಾಪ್ ಕನ್ಸಿಡರೇಷನ್. ಸೊ ದಿಸ್ ಇಸ್ ದ ಫ್ಯಾಕ್ಟರ್ಸ್. ವಾಟ್ ಆರ್ ದ ಫ್ಯಾಕ್ಟರ್ಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಅಂತ ಅದನ್ನು ಪೂರ್ತಿ ಓದ್ಕೊಂಡ್ರೆ ನಿಮಗೆ ಏನಕ್ಕೆ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. ಬರೀ ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ವರ್ಕಿಂಗ್ ಆಫ್ ರಿಲೇ ವಿತ್ ಡಯಾಗ್ರಾಮ್. ಸೊ ರಿಲೇ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಕೇಳಿದ್ದಾರೆ. ಸೊ ರಿಲೇ ಈಸ್ ಎ ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಸ್ವಿಚ್. ಅದು ನಮ್ಮ ಆರ್ಡಿನರಿ ಸ್ವಿಚ್ ಥರ ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಸ್ವಿಚ್. ಇಟ್ ಈಸ್ ಯೂಸ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್ ಓಪನ್ ಆರ್ ಕ್ಲೋಸ್ ಕಾಂಟ್ಯಾಕ್ಟ್ ಟು ಅನದರ್ ಸರ್ಕ್ಯೂಟ್. ಸೊ ಇದನ್ನು ನಾವು ಏನಕ್ಕಪ್ಪ ಯೂಸ್ ಮಾಡ್ತೀವಿ? ರಿಲೇ ಈಸ್ ಎ ಎಲೆಕ್ಟ್ರಿಕಲಿ ಆಪ್ರೇಟೆಡ್ ಸ್ವಿಚ್ ಈಸ್ ಯೂಸ್ಡ್ ಟು ಎಲೆಕ್ಟ್ರೋಮ್ಯಾಗ್ನೆಟ್. ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ಇರುತ್ತೆ ನೋಡಿ, ಕಾಯಿಲ್ ಸಪ್ಲೈ ಇರುತ್ತೆ. ಇಲ್ಲಿ ಸಪ್ಲೈ ಕೊಟ್ಟ ತಕ್ಷಣ ಇದು ಕಾಯಿಲ್ ಆಗುತ್ತೆ. ಇದೇನು ಮಾಡುತ್ತಪ್ಪ? ಕ್ಲೋಸ್ ಆರ್ ಓಪನ್ ಕಾಂಟ್ಯಾಕ್ಟ್ ಆಫ್ ಅನದರ್ ಸರ್ಕ್ಯೂಟನ್ನು ಕ್ಲೋಸು ಓಪನ್ ಮಾಡೋದು ಕಂಟ್ರೋಲ್ ಮಾಡುತ್ತೆ. ಸೊ ಡಯಾಗ್ರಾಮ್ 1 ಇದೆ, ಡಯಾಗ್ರಾಮ್ 2 ಇದೆ. ಸೊ ಇದಕ್ಕೆ ನೋಡಿ ಯಾವ್ದು ಪ್ರಾಕ್ಟೀಸ್ ಆಗುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕಾಂಪೊನೆಂಟ್ಸ್. ಸೊ ಏನೇನು ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀವಿ ಅಂತೇಳಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಯಿಲ್ ಇರುತ್ತೆ, ಆ್ಯಂಡ್ ಆರ್ಮೇಚರ್ ಇರುತ್ತೆ, ಮೂವಬಲ್ ಐರನ್ ಪೀಸ್, ಸ್ಪ್ರಿಂಗ್ ಇರುತ್ತೆ, ಕಾಂಟ್ಯಾಕ್ಟ್ ಇರುತ್ತೆ, ನಾರ್ಮಲಿ ಓಪನ್ ಆ್ಯಂಡ್ ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಹೇಗೆ ವರ್ಕ್ ಆಗುತ್ತೆ ನಾವು ಕೊಟ್ಟಿದ್ದೀವಿ. ವೆನ್ ದಿ ಕರೆಂಟ್ ಫ್ಲೋ ಇದು ದಿ ಕಾಯಿಲ್. ಸೊ ಯಾವಾಗ ಈ ಕಾಯಿಲಿಗೆ ಸಪ್ಲೈ ಬರುತ್ತೆ ಅವಾಗ ಏನಪ್ಪ ಆಗುತ್ತೆ ಅಂದರೆ ಇದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟ್ ಆಗೋದಕ್ಕೆ ಸ್ವಿಚ್ ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ NO ಇದನ್ನು NC ಮಾಡುತ್ತೆ, NO ಇದನ್ನು NC ಇದನ್ನು NO ಮಾಡುತ್ತೆ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ವೆನ್ ಕರೆಂಟ್ ಫ್ಲೋ ಥ್ರೂ ದ ಕಾಯಿಲ್ it generate magnetic field. The magnetic field attract armature. The armature change the position of contact. NO opens and NO close. NC open and NO close. When current stop, the spring return to armature in original
ಪೊಸಿಷನ್, ಸೊ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಲೂ ಕೂಡ ಕೊಟ್ಟಿದ್ದೀವಿ. ನೆಕ್ಸ್ಟ್ ಲೀಸ್ಟ್ ಎನಿ 5 ಮೆಟೀರಿಯಲ್ಸ್ ಯೂಸ್ಡ್ ಇನ್ ಓವರ್ ಹೆಡ್ ಸರ್ವಿಸ್ ಮೈನ್. ಸೊ ಓವರ್ ಹೆಡ್ ಸರ್ವಿಸ್ ಮೈನ್, ನಿಮ್ಮ ಮನೆ ಹತ್ರ ಒಂದು ಕಂಬ ಇದೆ ಅಂದ್ಕೊಳ್ಳಿ, ಅಲ್ಲಿ ಏನೇನು ಮೆಟೀರಿಯಲ್ಸ್ ಹಾಕಿದರೆ ಅದನ್ನು ನೆನಪು ಮಾಡ್ಕೊಂಡು ಬರಿತಾ ಹೋಗ್ಬೋದು. ಲೀಸ್ಟ್ ಎನಿ 5 ಮೆಟೀರಿಯಲ್ಸ್ ಯೂಸ್ಡ್ ಇನ್ ಓವರ್ ಹೆಡ್ ಸರ್ವಿಸ್ ಮೈನ್. ಸೊ ನಿಮ್ಮ ಮನೆಗೆ ಕಂಬದಿಂದ ನಿಮ್ಮ ಮನೆ ಸಪ್ಲೈ ಬರ್ತಾ ಇದೆ, ಸೊ ಅಲ್ಲಿ ನೀವು ಏನೇನು ಯೂಸ್ ಮಾಡಿದ್ದೀರ ಅದು ಕಾಂಪೊನೆಂಟ್ಸ್ ಇದೆ ಅದನ್ನು ಸರ್ವಿಸ್ ಮೈನಲ್ಲಿ ಬರಿತಾ ಹೋಗ್ಬೋದು. ಒಂದು GI ಗ್ಯಾಲನೈಡ್ ಐರನ್ ವೈರ್, ಸೊ ಗ್ಯಾಲನೈಡ್ ಐರನ್ ವೈರ್ ಯೂಸ್ ಮಾಡ್ತೀವಿ. ಬೇರ್ ಅಲ್ಯೂಮಿನಿಯಂ ಕೂಡ ಅಲ್ಯೂಮಿನಿಯಂ ವೈರ್ ಬರುತ್ತೆ ನಿಮ್ಮ ಮನೆಯಲ್ಲಿ, ಬಟ್ ಅದಕ್ಕೆ ಇನ್ಸುಲೇಷನ್ ಆಗಿರುತ್ತೆ. ಮತ್ತು ಸರ್ವಿಸ್ ಕೇಬಲ್, ಮತ್ತು GI ಸ್ಟ್ರಿಪ್, ACSR ಕಂಡಕ್ಟರ್ ಸ್ಟೀಲ್, ಸೊ ಇಷ್ಟು ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ನೀವು ಬರಿತಾ ಹೋಗ್ಬೋದು. ಎಕ್ಸ್ಪ್ಲೈನ್ ಎನಿ 5 ಕಾಂಪೊನೆಂಟ್ ಯೂಸ್ಡ್ ಇನ್ ವಿಂಡ್ ಪವರ್ ಪ್ಲ್ಯಾಂಟ್. ವಿಂಡ್ ಪವರ್ ಪ್ಲ್ಯಾಂಟಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ? ಸೊ ರೋಟರ್ ಬ್ಲೇಡ್ ನೋಡಿ, ರೋಟರ್ ಬ್ಲೇಡ್, ಗೇರ್ ಬಾಕ್ಸ್, ಸೊ ಗೇರ್ ಬಾಕ್ಸ್ ಇರುತ್ತೆ, ನರ್ಸಲ್, ನೆಕ್ಸ್ಟ್ ಜನರೇಟರ್, ಪವರ್ ಕೇಬಲ್ಸ್, ಟವರ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್. ಸೊ ಎನಿ 5 ಕಾಂಪೊನೆಂಟ್ಸನ್ನು ಬರಿಬೋದು. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಇದರಲ್ಲಿ 5 ಕ್ವಶನ್ ಇರುತ್ತೆ, ಇದರಲ್ಲಿ 3 ಕ್ವಶನ್ನ ನೀವು ಬರಿಬೋದು. ಇದರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಪ್ರಾಬ್ಲಮ್ ಸಿಂಪಲ್ ಆಗಿದೆ, ನೀವು ಮಾಡ್ತಾ ಹೋಗ್ಬೋದು. 10 ಮಾರ್ಕ್ಸನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ, 3 ರೆಸಿಸ್ಟರ್ 6 ohm, 4 ohm, 10 ohm connected series across 100 volt. Find effective resistance. ಇದರಲ್ಲಿ ಏನೇನು ಕಂಡುಹಿಡಿಯಬೇಕಂದ್ರೆ ಫೈಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಟೋಟಲ್ ಕರೆಂಟ್ ಥ್ರೂ ಈಚ್ ರೆಸಿಸ್ಟೆನ್ಸ್ ಆ್ಯಂಡ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಈಚ್ ರೆಸಿಸ್ಟೆನ್ಸ್. ಸೊ ಇಷ್ಟನ್ನು ಕೂಡ ನೀವು ಫೈಂಡ್ ಔಟ್ ಮಾಡಬೇಕು. 10 ಮಾರ್ಕ್ಸ್ ಇರುತ್ತೆ. ನೀವು ಫಸ್ಟು ಡಯಾಗ್ರಾಮ್ ಬರ್ಕೊಳ್ಳಿ, ಈಸಿಯಾಗಿ ನೀವು ಬರಿತಾ ಹೋಗ್ಬೋದು. ನೋಡಿ, ಇದು ಡಯಾಗ್ರಾಮ್ ಇದು. ಸೊ ಇದರಲ್ಲಿ ಗಿವಿನ್ ಡಾಟಾ ಕೊಟ್ಟಿದ್ದಾರೆ. ರೈಟ್ ಯುವರ್ ಗಿವಿನ್ ಡಾಟಾ R1, R2, R3 ವೋಲ್ಟೇಜ್ ಇಷ್ಟು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಡೆಗೆ RT is equal to R1 plus R2 plus R3. ಸೊ ಇದು ಫಾರ್ಮುಲಾ, ಇದಕ್ಕೆ ಹಾಕಿ ನಿಮಗೆ R total is equal to 20 ohm. ನೆಕ್ಸ್ಟ್ ಟೋಟಲ್ ಕರೆಂಟ್ I is equal to V divided by R total. ಸೊ 100 divided by 20, 5 amps, I is equal to 5. ಕರೆಂಟ್ ಥ್ರೂ ಈಚ್ ರೆಸಿಸ್ಟೆನ್ಸ್. ಸೊ ಇದು ಸೀರೀಸ್ ಆಗಿರೋದ್ರಿಂದ ಕರೆಂಟ್ ಏನಾಗುತ್ತೆ, ಸೇಮ್ ಕರೆಂಟು ಫ್ಲೋ ಆಗುತ್ತೆ. ಹಾಗಾಗಿ I1 is equal to I2 is equal to I3 is equal to 5 amps. ವೋಲ್ಟೇಜ್ ಡ್ರಾಪ್ ಆಫ್ ಈಚ್ ರೆಸಿಸ್ಟರ್. ಸೊ ಈಚ್ ರೆಸಿಸ್ಟರ್ಲಿ ವೋಲ್ಟೇಜ್ ಡ್ರಾಪ್ ಎಷ್ಟಾಗ್ತಿದೆ ಅಂತ. ಸೊ V1, ಸೊ ನೋಡಿದ್ದು ಇದು V1, V2, V3. ಸೊ ಇದೇನು ಮಾಡಬೇಕಂದ್ರೆ V1 is equal to I into R1. ಸೊ I is a ಸೇಮ್, ಎಲ್ಲದರಲ್ಲೂ I ಸೇಮ್ ಕರೆಂಟ್ ಫ್ಲೋ ಆಗ್ತಿದೆ. I into R1. ಸೊ I ಇದು 5 amps ಬರ್ತಿದೆ. ಆ್ಯಂಡ್ 6 ohm is equal to 30 ohm. V2 is equal to I into R2, 5 into 4, 20 ohm. ಆ್ಯಂಡ್ V3 I into R3, 5 into 10, 50 ohm. ಸೊ ಇವೆಲ್ಲ ಟೋಟಲ್ ಮಾಡಿದ್ರೆ ನೋಡಿ ನಿಮಗೆ 100 ohm ಸಿಗುತ್ತೆ. ಸೇಮ್ ಇಲ್ಲಿ 100 ohm. ನೆಕ್ಸ್ಟ್ ಡಿಸೈನ್ interior wiring installation of single room having 2 fan. So 2 lamps 60 volt and 1 fan 90 volt and 1 plug 300 volt. Calculate total load. So total load ಕಂಡುಹಿಡಬೇಕು. current drawn at 230 volts. So ಎಷ್ಟು ಕರೆಂಟ್ ಬರ್ತಿದೆ ಕಂಡುಹಿಡಬೇಕು. and fuse rating, conductor size and total energy consumed per day. ಸೊ ಯೂಸ್ಡ್ 6 hours. ಸೊ 6 hours ಎಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದು ಸಿಂಪಲ್ ಆಗಿದೆ, ನಿಮ್ಗೆ ನೋಡಿದ್ರೆ ಅಯ್ಯೋ ಭಯ ಅಂತ ಅನಿಸ್ಬೋದು. ಸೊ ಫಸ್ಟ್ ಏನು ಮಾಡಿದರೆ ಲೋಡನ್ನು ಬರ್ಕೊಳ್ಳಿ. ಸೊ ಫಸ್ಟು ಟೋಟಲ್ ಕನೆಕ್ಟೆಡ್ ಲೋಡ್. ಸೊ ಏನು ಅಪ್ಲೈನ್ಸ್ ಇದೆ, ಕ್ವಾಂಟಿಟಿ, ಪವರು, ಟೋಟಲ್ ಪವರ್. ಸೊ 2 ಲ್ಯಾಂಪ್ 2 ಕ್ವಾಂಟಿಟಿ ಕೊಡಿದ್ರೆ 60 ವ್ಯಾಟು, 2 into 60 120 ವ್ಯಾಟ್. ಫ್ಯಾನ್ 1 ನಂಬರ್ 90 ವ್ಯಾಟ್ 90 ವ್ಯಾಟ್. ಪ್ಲಗ್ ಸಾಕೆಟ್ 1 ನಂಬರ್ 303. ಸೊ ಟೋಟಲ್ ಮಾಡಿದರೆ ಟೋಟಲ್ ಕನೆಕ್ಟೆಡ್ ಲೋಡ್ 120 + 90 + 300 is equal to 510 ವ್ಯಾಟ್. ಸೊ
ಸೊ ಸಿಂಪಲ್ ಇದೆ ಇದು. ನೋಡಿ ನಿಮ್ಮ ಡಯಾಗ್ರಾಮ್ ನೋಡಿದ ತಕ್ಷಣ ಇಮೇಜ್ ಮಾಡ್ಕೊಳ್ಳಿ, ಅಲ್ಲಿ ಡಯಾಗ್ರಾಮ್ ಏನು ಬರೆಯೋಕ್ಕೆ ಹೋಗಬೇಡ. ಜಸ್ಟ್ ಅಥವಾ ಈ ಥರ ಟೇಬಲ್ ಬರ್ಕೊಂಡ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿಂಪಲ್ ಆಗಿದೆ ಎರಡು ಪ್ರಾಬ್ಲಮ್ ಕೂಡ. ನೆಕ್ಸ್ಟ್ ಕರೆಂಟ್ ಡ್ರಾಪ್. ಸೊ ಎಷ್ಟು ಕರೆಂಟ್ ತಗೊಳುತ್ತೆ? I is equal to P divided by V. P ಅಂದರೆ ನೀವು ಟೋಟಲ್ ಲೋಡ್ ಕಂಡುಹಿಡಿದ್ರಲ್ಲ ಅದು. P 510 divided by 230 ಮಾಡಿದ್ರೆ 2.17 ಆಂಪ್ಸ್ ಬರುತ್ತೆ. ನೆಕ್ಸ್ಟ್ ಫ್ಯೂಸ್ ರೇಟಿಂಗ್. ಫ್ಯೂಸ್ ರೇಟಿಂಗ್ ಹೇಗೆ ತಗೋತೀಪ್ಪ ಅಂದರೆ, ಫ್ಯೂಸ್ ರೇಟಿಂಗ್ ಯೂಸಲಿ ಚೂಸಿಂಗ್ ಸ್ಲೈಟ್ಲಿ ಹೈಯರ್ ದೆನ್ ಕರೆಂಟ್ ಟೇಕನ್. ಸೊ ಈಗ ಇದಕ್ಕೆ ಫ್ಯಾಕ್ಟರ್ ಆಫ್ ಸೇಫ್ಟಿ 2 ಮಾಡ್ತೀವಿ. ಈ ಕರೆಂಟ್ ಫಾರ್ ಎಕ್ಸಾಂಪಲ್ 2 ಆಂಪ್ಸ್ ಬರ್ತಾರೆ, ಇಂಟು ಫ್ಯಾಕ್ಟರ್ ಆಫ್ ಸೇಫ್ಟಿ 2 ಮಾಡಿದ್ರೆ 4 ಬರುತ್ತೆ. ಅದೇ ಥರ ಇಲ್ಲಿ 2 ಇಂಟು 1.7 ಮಾಡಿದ್ರೆ ನಿಮಗೆ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೆಲೆಕ್ಟ್ ಸ್ಟ್ಯಾಂಡರ್ಡ್ ರೇಟಿಂಗ್ 5 ಆಂಪ್ಸ್. ಸೊ 5 ಆಂಪ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಡಕ್ಟರ್ ಸೈಜ್. ಕಂಡಕ್ಟರ್ ಸೈಜನ್ನು ಹೇಗೆ ಸೆಲೆಕ್ಟ್ ಮಾಡ್ತೀವಪ್ಪ ಅಂದರೆ, ಸೊ ಇದು ನೋಡಿ, ಸೊ ಸೇಫ್ಟಿಗೆ ಒಂದು ಸ್ಕ್ವೇರ್ mm ಕೇಬಲ್ ಎಷ್ಟು ತೊಗೊಳುತ್ತಪ್ಪ ಅಂದರೆ 6 ಆಂಪ್ಸ್ ತೊಗೊಳುತ್ತೆ. ನೀವು ಅದನ್ನು ಎಷ್ಟು ಬರುತ್ತೆ ಕರೆಂಟ್ ಅದನ್ನು ಡಿವೈಡೆಡ್ ಬೈ 6 ಮಾಡಿದ್ರೆ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇದು 5 ಡಿವೈಡ್ ಬೈ 6 ಮಾಡಿದರೆ, ಬಟ್ ನಿಮಗೆ ಸ್ಟ್ಯಾಂಡರ್ಡ್ ಆಗಿ 1 ಸ್ಕ್ವೇರ್ mm ಕೇಬಲ್ನ ತೊಗೋಬೋದು. ಸೊ 1 ಸ್ಕ್ವೇರ್ ಕೇಬಲ್ ಎಷ್ಟು ತೊಗೊಳುತ್ತಪ್ಪ ಅಂದರೆ 6 ಆಂಪ್ಸ್ ತೊಗೊಳುತ್ತೆ. ನಮ್ಗೆ ಬಂದಿರೋ ಕರೆಂಟ್ 5 ಆಂಪ್ಸ್ಗಿಂತ ಕಡಿಮೆ, 6 ಆಂಪ್ಗಿಂತ ಕಡಿಮೆ ಇದೆ. ಹಾಗಾಗಿ ನಾವು ಇದು 1 ಸ್ಕ್ವೇರ್ mm ಕೇಬಲ್ನ ತೊಗೋತೀವಿ. ನೆಕ್ಸ್ಟ್ ಟೋಟಲ್ ಎನರ್ಜಿ ಕನ್ಸಂಪ್ಷನ್ ಪರ್ ಡೇ. ಸೊ ಟೋಟಲ್ ಲೋಡ್ ಇಂಟು ಟೈಮ್. ಸೊ ಟೋಟಲ್ ಲೋಡ್ ಎಷ್ಟಪ್ಪ ಅಂದರೆ 510 ಇಂಟು 6 3060 ವ್ಯಾಟ್ ಪರ್ ಡೇ. ಸೊ ಇದು ಟೋಟಲ್ ಎನರ್ಜಿ ಕನ್ಸಂಪ್ಷನ್. ಸೊ ಇದನ್ನು ಕಿಲೋವ್ಯಾಟಲ್ಲಿ ಮಾಡಿದ್ವಿ, ಡಿವೈಡೆಡ್ ಬೈ 1000 ಮಾಡಿದ್ರೆ 3.06 ಕಿಲೋ ವ್ಯಾಟ್ ಪರ್ ಅವರ್. ಸೊ ಇದು ನಮಗೆ ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಪರ್ ಡೇ. ನೆಕ್ಸ್ಟ್ 47. ಡ್ರಾ ದಿ ಕಾಮನ್ ಬೇಸ್ಡ್ ವೈರಿಂಗ್ ವಿತ್ SP, DP, single pole, double pole switches and MCB energy meter and lamp load including symbol and protective device. Also list the materials used in the specification. So ಒಂದು ವೈರಿಂಗ್ ಬರೆಯೋದು, ಡ್ರಾ ದಿ ಕಾಮನ್ ಬೇಸ್ಡ್ ವೈರಿಂಗ್ ವಿತ್ SP and DP ಸ್ವಿಚ್ ಆ್ಯಂಡ್ MCB. ಸೊ ನೋಡಿ ಇಲ್ಲಿ MCB ಹಾಕಿದ್ವಿ, ಎನರ್ಜಿ ಮೀಟರ್, SP, DP ಸ್ವಿಚ್. ಸೊ ಯೂಸ್ ಮಾಡಿ ಒಂದು ಕಾಮನ್ ವೈರನ್ನು ಕನೆಕ್ಟ್ ಮಾಡಿದ್ವಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಏನೇನು ಮೆಟೀರಿಯಲ್ಸ್ ಇದೆ ಇಲ್ಲಿ, ಮೆಟೀರಿಯಲ್ಸ್ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟರ್ ವಿತ್ ಡಯಾಗ್ರಾಮ್. ಸೊ ಕಾಂಟ್ಯಾಕ್ಟರ್ ಅಂದರೆ ಏನು, ಕಾಂಟ್ಯಾಕ್ಟರ್ ಹೆಂಗೆ ವರ್ಕ್ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟರ್ ಟೈಪಿಕಲಿ is a type of electrically operated switch used on control high power electrical circuit. ಸೊ ಕಾಂಟ್ಯಾಕ್ಟರ್ ಮತ್ತು ರಿಲೇ ಎರಡೂ ಕೂಡ ಸೇಮ್ ವರ್ಕಿಂಗ್. ಇದರಲ್ಲೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟ್ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟ್ಗೆ ಸಪ್ಲೈ ಬಂದಾಗ ಕಾಂಟ್ಯಾಕ್ಟರ್ ಏನಾಗುತ್ತಪ್ಪ ಅಂದರೆ ಕ್ಲೋಸ್ ಆಗುತ್ತೆ, ಕ್ಲೋಸ್ ಆಗಿ ಇದು ರನ್ ಆಗುತ್ತೆ. ಸೊ ಇದು ಮೂವಿಂಗ್ ಕಾಂಟ್ಯಾಕ್ಟರ್, ಇವು ಫಿಕ್ಸೆಡ್. ಸೊ ನಾವು ಯಾವಾಗ ಕಾಯಿಲ್ ಸಪ್ಲೈ ಕೊಡ್ತೀವಿ, ಇದು ನೋಡಿ ಇದು ಕಾಯಿಲ್ ಸಪ್ಲೈ, ಈ ಕಾಯಿಲ್ ಸಪ್ಲೈ ಕೊಡ್ತಕ್ಕಂಥ ಏನಾಗುತ್ತೆ, ಇದು ಅಟ್ರಾಕ್ಟ್ ಆಗುತ್ತೆ, ಇದು ಕ್ಲೋಸ್ ಆಗಿ ನಿಮಗೆ ಕಂಟಿನ್ಯೂಟಿ ಸಪ್ಲೈ ಸಿಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಇಲ್ಲಿ ಕನ್ಸ್ಟ್ರಕ್ಷನ್ ಹೇಗೆ ಮಾಡುತ್ತೆ ಅಂತ ನೋಡ್ಕೊಳ್ಳಿ. ಸೊ ಕಾಂಟ್ಯಾಕ್ಟ್ ಇದರಲ್ಲಿ ಫಿಕ್ಸೆಡ್ ಕಾಂಟ್ಯಾಕ್ಟ್, ಮೂವಿಂಗ್ ಕಾಯಿಲ್, ಆರ್ಮೇಚರ್, ಎನ್ಕ್ಲೋಸರ್ ಇರುತ್ತೆ. ಸೇಮ್ ಇದು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಹೇಗೆ ವರ್ಕಿಂಗ್ ಆಗುತ್ತೆ ಅಂತೇಳಿ. ಸೊ ಮೆಟೀರಿಯಲ್ಸ್ ಯೂಸ್ಡ್ ವಿತ್ ಸ್ಪೆಸಿಫಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. So this is the contactor. And last one, discuss generation of electricity using solar energy with block diagram. So ಒಂದು ಬ್ಲಾಕ್ ಡಯಾಗ್ರಾಮ್ ಬರೀರಿ ಸೋಲಾರ್ ಎನರ್ಜಿದು. ಸೊ ಸೋಲಾರ್ ಎನರ್ಜಿದು ಬ್ಲಾಕ್ ಡಯಾಗ್ರಾಮ್ ಆ್ಯಂಡ್ ಫಂಕ್ಷನ್ ಆಫ್ ಬ್ಲಾಕ್ ಡಯಾಗ್ರಾಮ್. PV ಅರೇ ಏನು ಮಾಡುತ್ತೆ, ಚಾರ್ಜಿಂಗ್ ಕಂಟ್ರೋಲರ್ ಏನು ಮಾಡುತ್ತೆ, DC ಲೋಡು, ಬ್ಯಾಟ್ರಿ, ಇನ್ವರ್ಟರ್, AC ಲೋಡು, ಸೊ ಏನೇನು ಮಾಡುತ್ತೆ ಎಲ್ಲವೂ ಕೂಡ ಇಲ್ಲಿ ಫಂಕ್ಷನ್ನ ಕೊಟ್ಟಿದೆ ನೋಡಿ. ನೆಕ್ಸ್ಟ್ ವರ್ಕಿಂಗ್. ಸೊ ವರ್ಕಿಂಗ್ನ ಸಿಂಪಲ್ ಅವರು. ಸೊ ಬ್ಲಾಕ್ ಡಯಾಗ್ರಾಮ್ಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಈಸಿಯಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ನಾನು ಈಗ ಮೇಕಪ್ ಎಕ್ಸಾಮಲ್ಲಿ ಬಂದಂಥ ಕ್ವಶನ್ನ ಮಾಡಿಬಿಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.